मंगलम भगवान वीरो मंगलम गौतमो गणी मंगलम कुंद कुंदार्यो जैन धर्मोस्तु मंगलम सर्वमंगलमांगल्यम् सर्वकल्याणकारकम् प्रधानं सर्वधर्माणां जैनं जयतु शासनम् जैनं जयतु शासनम् पंच परमेश्वरी भगवान की अहिंसा परमो धर्म की समो शरण में विराजमान भगवान महावीर स्वामी की आचार्य गुरुवर श्री विद्यासागर मुनि महाराज की आज के प्रवचन भक्ति भावना की परम पूज्य निर्यापक श्रवण अभिक्ष्ण ज्ञानोपयोगी नियम सागर जी महाराज की समस्त मुनि संघ की ಇವತ್ತಿನ ವಿಶಿಷ್ಟ ಭಾವನೆಯ ಹೆಸರು ಪ್ರವಚನ ಭಕ್ತಿ. ಪ್ರವಚನದಲ್ಲಿ ಭಕ್ತಿಯನ್ನು ಇಟ್ಟುಕೊಳ್ಳುವುದೇ ಪ್ರವಚನ ಭಕ್ತಿ. ಪ್ರವಚನ ಅಂದ್ರೆ ಏನು? ಪ್ರಾಮಾಣಿಕ ವಚನ, ಪರಮಾರ್ಥ ಕ್ಷೇತ್ರಗಳನ್ನು ಉದ್ಘಾಟಿಸಿ ಆತ್ಮ ಕಲ್ಯಾಣಕ್ಕಾಗಿ ಭವ್ಯ ಜೀವಿಗಳ ಹಿತಕ್ಕಾಗಿ ಹೊರಡುವಂತಹ ವಚನಗಳು ಆ ಯಾರ ಮುಖಾರವಿಧದಿಂದ ಹೊರಡುತ್ತವೆಯೋ ಅವರ ಮುಖಾರದಿಂದ ಹೊರಡುವಂತಹ ವಚನಗಳನ್ನು ಪ್ರಕೃಷ್ಟ, ಸತ್ಯ ಹಾಗೂ ಪ್ರಾಮಾಣಿಕ ಇಂಥ ವಚನಗಳು ಹೊರಡಬೇಕು ಅಂತಂದ್ರೆ ಅದಕ್ಕೆ 13ನೇ ಗುಣಸ್ಥಾನದ ವ್ಯಕ್ತಿತ್ವ ಬೇಕು. 13ನೇ ಗುಣಸ್ಥಾನದಲ್ಲಿ ಇರುವಂತಹ ಅರಿಹಂತ ಪರಮೇಷ್ಠಿಗಳೇ ಈ ಜಗತ್ತಿನ ಎಲ್ಲ ರಹಸ್ಯಗಳನ್ನ, ಎಲ್ಲ ತತ್ವಗಳನ್ನ ಪ್ರಾಮಾಣಿಕವಾಗಿ ಹೇಳಬಲ್ಲರು. ಛದ್ಮಸ್ಥ ಅವಸ್ಥೆಯಲ್ಲಿ ಯಾರೂ ಕೂಡ ಯಾರೊಬ್ಬರೂ ಸಹ ಅವರು ಎಂಥವರೇ ಆಗಿರಲಿ ಗುಣಸ್ಥಾನ 1ರಿಂದ 12ನೇಯವರೆಗಿನ ಭವ್ಯಾತ್ಮರನ್ನ ಛದ್ಮಸ್ಥರು ಅಂತ ಕರೀತಾರೆ. ಅಲ್ಲಿ ಕೇವಲ ಜ್ಞಾನ ಇಲ್ಲ. ಅದಕ್ಕಾಗಿ ಪ್ರಕೃಷ್ಟ, ಪ್ರಾಮಾಣಿಕ, ಸತ್ಯ ವಚನಗಳನ್ನು ಹೊರಡಿಸುವುದು ಈ ಕೆಳಗಿನ ಗುಣಸ್ಥಾನದ ಜೀವಿಗಳಿಗೆ ಶಕ್ಯವಿಲ್ಲ ಅನ್ನುವುದನ್ನು ನಾವು ಲಕ್ಷ್ಯದಲ್ಲಿ ಇರಿಸಿಕೊಳ್ಳಬೇಕು. ಪ್ರಕೃಷ್ಟ ವಚನಗಳು ಅಂದರೆ ಪ್ರಾಮಾಣಿಕ. ನಮ್ಮ ಜ್ಞಾನ
ಅದೆಷ್ಟೋ ಮುಂದುವರಿದರೂ ಕೂಡ ಅದರಿಂದ ಸತ್ಯಗಳನ್ನೆಲ್ಲ ಉದ್ಘಾಟಿಸುವುದು, ಹೇಳುವುದು, ತಿಳಿದುಕೊಳ್ಳುವುದು ಶಕ್ಯವೇ ಇಲ್ಲ. ಇಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಛದ್ಮಸ್ಥರು ತಮ್ಮ ಎಷ್ಟೇ ಜ್ಞಾನವನ್ನು ಗಳಿಸಿಕೊಳ್ಳಲಿ, ಎಂತೆಂತಹ ಕ್ಷಯೋಕ್ಷಮ ಅವಸ್ಥೆಯನ್ನೇ ಮುಟ್ಟಲಿ, ಇವರೆಲ್ಲರೂ ಕೂಡ ಉಪದೇಶವನ್ನ ಮಾಡುವುದಕ್ಕೆ ಯೋಗ್ಯರೇ ವಿನಃ ಪ್ರವಚನ ಮಾಡಲಿಕ್ಕೆ ಯೋಗ್ಯರಲ್ಲ ಅನ್ನುವುದನ್ನ ಈ ಶಬ್ದ ಹೇಳ್ಕೊಡ್ತಾ ಇದೆ. ಪ್ರವಚನ ಅಂದ್ರೆ ಪ್ರಕೃಷ್ಟ, ಪ್ರಾಮಾಣಿಕ, ಅತ್ಯಂತ ಸತ್ಯ. ಮುಖಾರವಿಂದ ಹೊರಡ ತಕ್ಷಣವೇ ಅದು ಸತ್ಯವೇ ಹೊರಡುತ್ತದೆ, ಅಸತ್ಯ ಹೊರಡುವುದಕ್ಕೆ ಆಸ್ಪದೆಯೇ ಇಲ್ಲ ಅನ್ನುವಂತಹ ಇಂಥ ವಚನಗಳಿಗೆ ಪ್ರಕೃಷ್ಟ ವಚನ, ಸತ್ಯವಚನ, ಪ್ರಾಮಾಣಿಕ ವಚನ, ಪ್ರವಚನ ಅನ್ನುವಂತಹ ಪದ್ಧತಿ ಅನಾದಿ ಕಾಲದಿಂದ ಇದೆ. ಇಂಥ ಪ್ರವಚನವನ್ನ ಕೇಳುವ ಸೌಭಾಗ್ಯ ಇವತ್ತು ಪಂಚಮ ಕಾಲದಲ್ಲಿ ನಮ್ಮೆಲ್ಲರಿಗೆ ಯಾರಿಗೂ ಇಲ್ಲ. ಯಾಕೆಂದ್ರೆ 13ನೆಯ ಗುಣಸ್ಥಾನದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಅರಿಹಂತ ಪರಮಿಷ್ಠಿಗಳು ಎಲ್ಲಿದ್ದಾರೆ? ಕಲಿಕಾಲದಲ್ಲಿ ಇಲ್ಲ, ಪಂಚಮ ಕಾಲದಲ್ಲಿ ಇಲ್ಲ. ಅವರು ಯಾವ ತಮ್ಮ ದಿವ್ಯಧ್ವನಿಯ ಮೂಲಕ ಪ್ರವಚನವನ್ನ ಮಾಡಿದ್ರೋ ಆ ಪ್ರವಚನದ ವಚನಗಳೇ ಅವರ ಸಂಶಯದಲ್ಲಿ ಇರತಕ್ಕಂತಹ ಮುಖ್ಯ ಸಂಗ್ರಹಕಾರರು. ಅವರ ಪ್ರಕೃಷ್ಟ ವಚನಗಳನ್ನ, ಪ್ರಾಮಾಣಿಕ ವಚನಗಳನ್ನ ಸೂತ್ರಬದ್ಧವಾಗಿ ದ್ವಾದಶಾಂಗದ ರೂಪವನ್ನ ಕೊಟ್ಟು ಆ ವಚನಗಳನ್ನ ಸಂಗ್ರಹಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿದ ಮೊದಲ ಗಣಧರ ಪರಮಿಷ್ಠಿಗಳು. ಅವರು ನಮ್ಮೆಲ್ಲರ ಗಣಪತಿ. ಗಣ ಸಂಘ, ಗಣ ಅಂದ್ರೆ ಏನು? ಗಣ ಸಂಘ, ಮುನಿ, ಶ್ರಾವಕ, ಶ್ರಾವಿಕ, ಆರಿಕ. ಮುನಿ, ಆರಿಕ, ಶ್ರಾವಕ, ಶ್ರಾವಿಕ. ಈ ಗಣಕ್ಕೆ ಆತ್ಮ ಕಲ್ಯಾಣದ ದಾರಿಯನ್ನ ತೋರಿಸಿಕೊಡುವಂತಹ ಗಣಧರ ಪರಮಿಷ್ಠಿಗಳು ಅವರು ಉಪದೇಶವನ್ನ ಮಾಡತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಆದರೆ ಪ್ರವಚನವನ್ನ ಯಾರು ಕೊಡ್ತಾರೆ? ಕೇವಲಿ ಭಗವಂತರು. ಪ್ರವಚನ ಮಾಡಬೇಕು ಅಂತಂದ್ರೆ ಅವೆಲ್ಲ ಸತ್ಯವಚನಗಳು ಹೊರಡಬೇಕಲ್ಲ. ಸತ್ಯವಚನಗಳು ಹೊರಡಬೇಕು ಅಂತಂದ್ರೆ ಜಗತ್ತಿನ ಯಾವ ರಹಸ್ಯಗಳಿವೆಯೋ ಅವೆಲ್ಲವೂ ಕೂಡ ನಮ್ಮ ಜ್ಞಾನದಲ್ಲಿ ಬೆಳೆಯಬೇಕು, ಅವೆಲ್ಲವೂ ಕೂಡ ನಮ್ಮ ಜ್ಞಾನದಲ್ಲಿ ಬರಬೇಕು ಅನ್ನುವಂಥದ್ದು ನಮ್ಮಂತಹ ಸಾಮಾನ್ಯ ಜೀವಿಗಳಲ್ಲಿ ಅಂಥ ಒಂದು ಶಕ್ತಿ ಇದೆ. ನಮ್ಮ ಜ್ಞಾನದಲ್ಲಿ ಅಂಥ ಒಂದು ಶಕ್ತಿ ಇಲ್ಲ. ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕದಲ್ಲಿ ಇರತಕ್ಕಂತಹ ಜಗತ್ತಿನ ಎಷ್ಟು ರಹಸ್ಯಗಳಿವೆ, ಎಷ್ಟು ದ್ರವ್ಯಗಳಿವೆ, ಅನಂತಾನಂತ ದ್ರವ್ಯಗಳ ಅವುಗಳ ಗುಣಗಳು, ಅವುಗಳ ತ್ರೈಕಾಲಿಕ ಪರ್ಯಾಯಗಳು, ತ್ರೈಕಾಲಿಕ ಗುಣಗಳು, ತ್ರೈಕಾಲಿಕ ಪರ್ಯಾಯಗಳು
ಇವೆಲ್ಲವೂ ನಮ್ಮ ಜ್ಞಾನಕ್ಕೆ ಹೊಳಿತವೆ ಅಥವಾ ಭಗವಂತನ ಜ್ಞಾನದಲ್ಲಿ ಹೊಳೆಯಲಿಕ್ಕೆ ಶಕ್ಯ? ಭಗವಂತನ ಜ್ಞಾನದಲ್ಲಿ ಮಾತ್ರ ಹೊಳಿತವೆ. ಯಾವ ತರದಿಂದ ಹೊಳಿತಾ ಇವೆ ಅದೇ ತರದಿಂದ ವ್ಯಕ್ತ ಮಾಡುವುದು ಪ್ರವಚನ. ಕೇವಲಿ ಭಗವಂತರಿಗೆ ಎಲ್ಲವೂ ಕೂಡ, ಮೂರು ಲೋಕದ ಎಲ್ಲ ಆಗು ಹೋಗುಗಳೂ ಕೂಡ ಪ್ರತ್ಯಕ್ಷವಾಗಿ ತಮ್ಮ ಜ್ಞಾನದಲ್ಲಿ ಹೊಳೆಯುವ ಕಾರಣ ಅವರ ಜ್ಞಾನ ಸಕಲ ಪ್ರತ್ಯಕ್ಷ. ಸಕಲ ಲೋಕವನ್ನೇ ಅರಿತುಕೊಳ್ಳುವಂತಹ ಅನಂತ ಜ್ಞಾನ ಶಕ್ತಿ ಎಲ್ಲಿದೆಯೋ ಅಲ್ಲಿ ಸಕಲ ಪ್ರತ್ಯಕ್ಷವನ್ನು ತಿಳಿಯುವಂತಹ ವ್ಯಕ್ತಿತ್ವ ಇರ್ತದೆ. ಅದಕ್ಕಾಗಿ ನಾವು ಪ್ರವಚನಕರ್ತರಲ್ಲ, ನಾವು ಉಪದೇಶಕರು. ನಿಕಟ, ಅತ್ಯಂತ ಸಮೀಪ, ಭಗವಂತನ ಸಮೀಪ. ಭಗವಂತನ ಸಮೀಪದಲ್ಲಿ ಕುಳಿತುಕೊಂಡು ಅವರ ಸತ್ಯ ವಚನಗಳನ್ನು ಕೇಳಿ ಅದರ ಮೇಲಿಂದಲೇ ಉಪದೇಶಿಸುವುದು, ಭವ್ಯ ಜೀವಿಗಳ ಕಲ್ಯಾಣಕ್ಕಾಗಿ ಅವೇ ವಚನಗಳನ್ನು ವಿಸ್ತರಿಸಿ ಹೇಳುವುದು, ವ್ಯಾಖ್ಯಾನಿಸುವುದು. ಇದನ್ನ ಸಮೌಷಣದಲ್ಲಿ ಯಾರು ಮಾಡ್ತಾರೆ? ಗಣಧರ ಪರಮಿಷ್ಠಿಗಳು. ಅವರೇ ನಮ್ಮ ಗಣಪತಿ. ನಮ್ಮ ಹಿತವನ್ನ ಬಯಸುವಂತಹ ಗಣಪತಿ ಯಾರು? ನಿಜವಾದ ಗಣಪತಿ ಯಾರು ಅಂತಂದ್ರೆ ಗಣಧರ ಪರಮೇಷ್ಠಿಗಳು. ನಮ್ಮ ಮನೆಯ ಜಗಲಿಯ ಮೇಲೆ ಎಂಥ ಗಣಧರ ಪರಮೇಷ್ಠಿಗಳು ವಾಸಿಸಿದರೆ ನಮ್ಮೆಲ್ಲರ ಕಲ್ಯಾಣ, ನಮ್ಮ ಹಿತ. ನಮ್ಮ ಮನೆ ಶಾಂತಿ ಸಂತೋಷಗಳಿಂದ ಸುಖಗಳಿಂದ ತುಂಬಿಕೊಂಡು ಅವರನ್ನ ಆರಾಧಿಸಿದಾಗ, ಅವರ ಉಪದೇಶವನ್ನ ಕೇಳಿದಾಗ ನಮ್ಮ ಕಲ್ಯಾಣ. ಆದರೆ ಉಪದೇಶವನ್ನ ಕೇಳುವಂತಹ ಸೌಭಾಗ್ಯ ಎಲ್ಲಿದೆ? ಇರಲಿ, ಸೌಭಾಗ್ಯ ಇಲ್ಲದಿದ್ದರೂ ಕೂಡ ಕನಿಷ್ಠ ಪಕ್ಷ ನಮ್ಮ ಗುರು ಪರಂಪರೆಯ ಮುಖ್ಯ ಗುರುಗಳು, ಆದಿ ಗುರುಗಳು ಗೌತಮ ಗಣಧರರು, ಅವರೇ ಎಲ್ಲ ಗುರುಗಳ ಗುರುಗಳು. ಇಲ್ಲಿಯವರೆಗೆ ಎಷ್ಟು ಜನ ಗುರುಗಳಾಗಿ ಹೋಗಿದ್ದಾರೆ, ಆ ಎಲ್ಲರ ಗುರುಗಳ ಗುರುಗಳು ಯಾರು? ಗಣಧರ ಪರಮಿಷ್ಠಿಗಳು. ಮಹಾವೀರ ಭಗವಂತರ ತೀರ್ಥದಲ್ಲಿ ನಾವೆಲ್ಲರೂ ವಾಸಿಸ್ತಾ ಇದ್ದೇವೆ. ಅವರ ತೀರ್ಥದಲ್ಲಿನೇ ನಮ್ಮ ಆತ್ಮ ಕಲ್ಯಾಣವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ತೀರ್ಥ ಪರಂಪರೆಯಲ್ಲಿ ಕುಲದೇವರು ಅಂತಂದ್ರೆ ನಾವು ವಾಸಿಸುವಂತಹ ತೀರ್ಥ, ಪ್ರತ್ಯಕ್ಷ ತೀರ್ಥ, 24ನೇ ತೀರ್ಥಂಕರರ ತೀರ್ಥ. ಆ ತೀರ್ಥದಲ್ಲಿ ಇರುವಂತಹ ಗುರು ಪರಂಪರೆಯ ಅವೇ ಸತ್ಯವಚನಗಳನ್ನು ಗಣಧರ ಪರಮಿಷ್ಠಿಗಳ ಪರಂಪರೆಯಿಂದ ಬರುವಂತಹ ಪ್ರವಾಹದ ರೂಪದಲ್ಲಿ, ಗುರುಗಳ ಪರಂಪರೆಯಲ್ಲಿ ಪ್ರವಾಹದ ರೂಪದಲ್ಲಿ ಬರುವಂತಹ ಆ ಸತ್ಯ ವಚನಗಳು ಇವತ್ತು ಕೂಡ ಸುರಕ್ಷಿತ ಇವೆ. ಕಲ್ಯಾಣಕಾರಿ ಸತ್ಯ ವಚನಗಳು ಇವತ್ತು ಕೂಡ ಸುರಕ್ಷಿತವಾಗಿವೆ. ಇದನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಸುರಕ್ಷಿತವಾಗಿ ಮುಂದೆ ನಮ್ಮ ಕಾಲದವರೆಗೆ ಮುಟ್ಟಿಸುವಂತಹ ಕಾರ್ಯವನ್ನ ಯಾರು ಮಾಡಿದ್ದಾರೆ? ಗಣಧರ ಪರಮೇಷ್ಠಿಗಳು. ಅಲ್ಲಿಂದ
ಸತ್ಯ ವಚನಗಳ ಆತ್ಮ ಕಲ್ಯಾಣದ ಸುಖದ ಸನ್ಮಾರ್ಗದ ದಾರಿಯನ್ನು ತೋರುವಂತಹ ಉಪದೇಶಗಳು ಆ ಸೂತ್ರಗಳ ಮೂಲಕ ಹರಿದು ಬಂದು ಇಲ್ಲಿವರೆಗೆ ಮುಟ್ಟಿವೆ. ಈ ಒಂದು ಮಂಟಪದಿಂದ ಧಾರ್ಮಿಕ ಉಪದೇಶವನ್ನ ಕೇಳ್ತಾ ಇರೋದು ಇದು ಪ್ರವಚನ ಅಲ್ಲ, ಇದು ಉಪದೇಶ. ಇದು ಉಪದೇಶ ನಿಮ್ಮವರೆಗೆ ಮುಟ್ತಾ ಇದೆ. ಎಲ್ಲಿಂದ ಉದ್ಭವಿಸಿತು ಈ ಉಪದೇಶದ ವಿಷಯಗಳು? 24ನೆಯ ತೀರ್ಥಂಕರಾಗಿರ್ತಕ್ಕಂಥ ಮಹಾವೀರ ಭಗವಂತರಿಂದ ಈ ಸತ್ಯವಚನಗಳೆಲ್ಲ ಉದ್ಭವಿಸಿ ಗಣಧರ ಪರಮೇಷ್ಠಿಗಳ ಜ್ಞಾನದಲ್ಲಿ ಸಂಗ್ರಹಗೊಂಡು ಅವರ ಪರಂಪರೆಯಲ್ಲಿ ಆಚಾರ್ಯ ಪರಂಪರೆಯ ಆಶ್ರಯದಿಂದ ಹರಿತಾ 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 ಮುಂದುವರೆದು ಇಲ್ಲಿ ತನಕ ಬಂದಿದೆ. ಅವೇ ನಮ್ಮ ಹತ್ತರಗಳು. ಅವುಗಳನ್ನೇ ನಿಮ್ಮ ಮುಂದೆ ಇಟ್ಟು ಆತ್ಮ ಕಲ್ಯಾಣದ ದಾರಿಯನ್ನು ತೋರಿಸ್ತಾ ಇರುವುದು ಎಷ್ಟೊಂದು ಸೌಭಾಗ್ಯ. ಹೀಗೆ ಸಿಗುವುದು ಅತಿ ವಿರಳ, ಅತಿ ಕಷ್ಟ, ಅತಿ ದುರ್ಲಭ. ಮುನಿಗಳ ದರ್ಶನವೇ ದುರ್ಲಭ. ದರ್ಶನ ದುರ್ಲಭ ಅಷ್ಟೇ ಅಲ್ಲ, ಅವರ ಉಪದೇಶವನ್ನು ಕೇಳುವುದು ಎಷ್ಟೊಂದು ದುರ್ಲಭ. ಇವತ್ತಿನ ವೈಜ್ಞಾನಿಕ ಸಮಯದಲ್ಲಿ, ವಿಜ್ಞಾನದ ಈ ಒಂದು ಕಾಲದಲ್ಲಿ ಪ್ರತ್ಯಕ್ಷ ಹೋಗಿ ಕೇಳುವುದು ದುರ್ಲಭವಾಗಿದ್ದರೂ ಕೂಡ ನಾವು ಜಗತ್ತಿನ ಯಾವ ಕೋಣೆಯಲ್ಲಿರ್ತೇವೋ ಅಲ್ಲಿ ಇದ್ದುಕೊಂಡು ಅವರನ್ನ ಪ್ರತ್ಯಕ್ಷವಾಗಿ ಕಾಣ್ತಾ ಅಲ್ಲ, ಅವರನ್ನ ಪ್ರತ್ಯಕ್ಷವಾಗಿ ಅವರ ಬಿಂಬನ್ನು ನೋಡ್ತಾ ನೋಡ್ತಾ ಉಪದೇಶ ಮಾಡುವುದನ್ನು ಕೇಳತಕ್ಕಂಥ ಸೌಭಾಗ್ಯ ಈ ಯುವಕ್ಕೆ ಇದೆ. ಎಷ್ಟು ಸೌಭಾಗ್ಯ! ಒಂದೇ ಒಂದು ಬಿಸ್ಕೆಟಿನಷ್ಟು ಇರುವಂತಹ ಯಂತ್ರ ನಮ್ಮ ಜೇಬಿನಲ್ಲಿ ಇದ್ದರೆ ಸಾಕು. ಜೇಬಿನಲ್ಲಿ ಇಟ್ಟುಕೊಂಡು ಜಗತ್ತಿನ ಯಾವ ಕೋಣೆಯಲ್ಲಿ ಇದ್ರೂ ಕೂಡ ತೇರಾಳದಂತಹ ಊರಿನಲ್ಲಿ ನಡೆಯುವಂತಹ ಈ ಪ್ರವಚನಗಳನ್ನು ಎಲ್ಲಿದ್ರೂ ಕೂಡ ನಾವು ಕೇಳಬಹುದು. ಆಹಾ ಅನ್ಬಿಟ್ಟು ಎಂಥ ಸೌಭಾಗ್ಯ, ಎಂಥ ಆವಿಷ್ಕಾರ! ಮುನಿಗಳ ಪ್ರವಚನವನ್ನ ಕೇಳಬೇಕು ಅಂತಂದ್ರೆ ಎಲ್ಲಿಂದನೋ ಗಾಡಿ ಮಾಡಿಕೊಂಡು, ಗಾಡಿ ಘೋಡಾಗಳ ಮುಖಾಂತರ ಪ್ರವಾಸ ಬೆಳೆಸಿ ಅವರಲ್ಲಿ ಹೋಗಿ ಓದ್ಕೊಂಡು ಕೇಳಬೇಕಾಗ್ತಿತ್ತು. ಈಗ ಹಾಗಲ್ಲ. ಈ ಮಷೀನ್ಗಳೇನು ಬಂದಿವೆ ಅಲ್ಲ, ಇವು ನೀವೇನು ಗಾಡಿ ಓಡಾದ್ಮೇಲೆ ಕೂತ್ಕೊಂಡು ಓಡಬೇಡ್ರಿ, ಮನೆಯೊಳಗೇನೆ ಕೂತ್ಕೊಳ್ಳಿ. ನಾನು ನಿಮಗೆ ಡೈರೆಕ್ಟ್ ಆಗಿ ಲೈವ್ ಆಗಿ ಇವತ್ತೇ ಆಗುವಂತ ಇದೇ ಕ್ಷಣದಲ್ಲಿ ಇರ್ತಕ್ಕಂಥ ಪ್ರವಚನಗಳನ್ನ ಎಳೆದು ತಂದು ನಿಮ್ಮ ಮುಂದೆ ಇಡುತ್ತೇನೆ, ಮುಟ್ಟಿಸ್ತೇನೆ, ಕಿವಿಯಲ್ಲಿ ಮುಟ್ಟಿಸ್ತೇನೆ ಅಂತದೆ. ಈ ಆವಿಷ್ಕಾರ ಏನು ದೊಡ್ಡ ಸಾಮಾನ್ಯ ಇದೆಯೋ? ಸಾಮಾನ್ಯ ಆವಿಷ್ಕಾರ ಇರೋದು ವಿಶೇಷ. ಎಷ್ಟೋ ಜನ ಈ ತರದಿಂದ ಯೂಟ್ಯೂಬ್ ನಿಂದ ಇವತ್ತೇನು ಪ್ರವಚನ ಕೇಳ್ತಾ ಇದ್ದಾರೆ, ಎಲ್ಲೆಲ್ಲೋ ಜನ ಪ್ರಭಾವಿತರಾಗಿ ಮಹಾರಾಜರನ್ನ ನಾವು ನೋಡಿಲ್ಲ ಎಂದು ಪ್ರಭಾವಿತರಾಗಿ, ಕೇಳಿ ಪ್ರಭಾವಿತರಾಗಿ ದರ್ಶನವನ್ನಾದರೂ ಮಾಡೋಣ. ನಾವು ಇಲ್ಲಿ ಹೀಗೆ ಕೇಳ್ತಾ ಇರುವಾಗ ಇಷ್ಟೊಂದು ಪ್ರಭಾವ ಆಗ್ತಾ ಇದೆ ಅಂದ ಮೇಲೆ ಅವರ ಮುಂದೆ ಹೋಗಿ ತತ್ವ ಚರ್ಚೆಯನ್ನ ಮಾಡಿದರೆ ಎಷ್ಟೊಂದು ಆ ಜ್ಞಾನ ರಾಶಿ, ಆ ಜ್ಞಾನ
ಕಲ್ಯಾಣಕಾರಿ ಸನ್ಮಾರ್ಗದ ಜ್ಞಾನ ಸಿಗಬಹುದು ಅನ್ನೋ ಉದ್ದೇಶದಿಂದ ಎಷ್ಟೋ ಜನ ಬರ್ತಾ ಇದ್ದಾರೆ. ಬೆಂಗಳೂರಿನಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ, ಉತ್ತರ ಭಾರತದಿಂದ ಯಾರೊಬ್ಬರು ಎಂಪಿದಿಂದ ಬಂದಿಲ್ಲ. ಬಂದಿದ್ದಾರೆ ಒಬ್ರು, ಆದ್ರೆ ಪ್ರವಚನ ಕೇಳುವುದಕ್ಕಾಗಿಲ್ಲ, ಪ್ರವಚನ ಕೇಳಿ ಪ್ರಭಾವಿತರಾಗಿ ಅಲ್ಲ. ಕನ್ನಡ ಪ್ರವಚನವನ್ನು ತಿಳಿತಕ್ಕಂತಹ ರಾಜ್ಯ ಯಾವುದು? ಕರ್ನಾಟಕ. ಇಲ್ಲಿಂದ ಬರೋರಲ್ಲ. ಇದೇ ಪ್ರವಚನವನ್ನ ಕೇಳಿ ಹೊಸಬರು ಯಾರಾದ್ರೂ ಬರಬೇಕು ಅಂತಂದ್ರೆ ಎಂಪಿದಿಂದ ಬರ್ಲಿಕ್ಕೆ ಶಕ್ತಿ ಇಲ್ಲ. ಉತ್ತರ ಭಾರತದಿಂದ, ಬಿಹಾರದಿಂದ, ದಿಲ್ಲಿಯಿಂದ ಬರ್ಲಿಕ್ಕೆ ಶಕ್ತಿ ಇಲ್ಲ. ಈ ಸೌಭಾಗ್ಯ ಮಾತ್ರ ಕರ್ನಾಟಕಕ್ಕೆ ಮಾತ್ರ ಇದೆ. ಕನ್ನಡ ಭಾಷೆಯಲ್ಲಿ ಮಹಾವೀರ ಭಗವಂತರ ತೀರ್ಥವನ್ನ ಮುಂದುವರಿಸಿ ನಿಮ್ಮೊಳಗೆ ಆ ಸಂಸ್ಕಾರಗಳನ್ನು ತುಂಬಿ ಈ ಜಿನಧರ್ಮವನ್ನ, ಜಿನ ಶಾಸನವನ್ನ ಇನ್ನೆಷ್ಟೋ ಮುಂದುವರಿಸಿಕೊಂಡು ಹೋಗತಕ್ಕಂತಹ ಹೊಣೆಗಾರಿಕೆ ನಿಮಗೂ ಇದೆ, ನಮಗೂ ಇದೆ. ನಾವು ಸಂಸ್ಕಾರಗಳನ್ನು ತುಂಬಬೇಕು. ನೀವು ಸಂಸ್ಕಾರಗಳನ್ನ ಪಡೆದುಕೊಂಡು ಗುರುಗಳ ಉಪದೇಶದಂತೆ ಮುನ್ನಡೆದು ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳಬೇಕು ಅನ್ನುವಂತಹ ಸಂಕಲ್ಪ ನಿಮ್ಮೆಲ್ಲರಲ್ಲೂ ಬೇಕು ಬೇಡ? ಸಂಕಲ್ಪ ಮಾಡ್ತೀರಾ? ನಿಮಗೆ ಗುರುಗಳು ಸಿಕ್ಕಿದ್ದಾರೆ ಅಂದಮೇಲೆ ಅವರು ಹೇಗೆ ಹೇಳ್ತಾರೆ ಆತ್ಮ ಕಲ್ಯಾಣದ ವಿಷಯದಲ್ಲಿ ಅದೇ ತರ ನಡೆಯಲಿಕ್ಕೆ ತಯಾರಿದ್ದೀರಾ? 2 ಜನ ತಯಾರಿದ್ದೀರಾ? ಆತ್ಮ ಕಲ್ಯಾಣದ ವಚನಗಳನ್ನು ಕೇಳಿ ಆತ್ಮ ಕಲ್ಯಾಣ ಮಾಡಿಕೊಳ್ತೀವಿ ಅನ್ನುವಂಥವ್ರು ಕೆಲವರಿಗೆ ಕನ್ನಡ ಕಲಿಯಿಲ್ಲ. ಪಾಪ ಅವರು ಮಹಾರಾಷ್ಟ್ರದಲ್ಲಿ ಬಂದಿದ್ದಾರೆ, ಏನ್ ಹೇಳಿದ್ರು ಗೊತ್ತಾಗ್ಲಿಲ್ಲ. ಎಷ್ಟು ಜನ ತಯಾರಿದ್ದೀರಾ? ಎಲ್ಲರೂ ಪ್ರಯತ್ನ ಮಾಡ್ತೀರಾ? ನಿಮ್ಮ ನಿಜವಾದ ಗಣಪತಿ ಯಾವುದು? ತಿಳಿಯಿತಲ್ಲ? ತಿಳಿಯಿತು. ಎಷ್ಟು ಅಜ್ಞಾನದ ಅಂಧಕಾರದಲ್ಲಿ ನಾವಿದ್ದೀವಿ ಅಂತಂದ್ರೆ, ಜಗತ್ತನ್ನ ನೋಡಿ ಜಗತ್ತಿನ ದಾರಿಯ ಮೇಲೆ ನಡೀತಾ ಇದ್ದೀವಲ್ಲ, ಆದರೆ ಅಲ್ಲಿ ಕಲ್ಯಾಣದ ಮಾರ್ಗ ಬಂದಿದೆ, ಲಾಕ್ ಇದೆ. ಇನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಳಿ. ಆ ಗಂಡನ ಪರಮೇಷ್ಠಿಗಳು ನಮ್ಮ ಮುಂದೆ ಇಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ಅವರ ಸ್ಮರಣೆಯನ್ನಾದರೂ ಮಾಡಲಿಕ್ಕೆ ಒಂದು ಭಾವಚಿತ್ರ ನಿಮ್ಮ ಜಗಲಿ ಮೇಲೆ ಇರಲಿ. ಅವರೇ ನಮ್ಮ ಮುಖ್ಯ ಗುರುಗಳು, ಅವರೇ ನಮ್ಮ ಕಲ್ಯಾಣ ಪರಂಪರೆಯ, ಕುಲ ಪರಂಪರೆಯ ಮುಖ್ಯ ಗುರುಕುಲ ಯಾರು ಅಂತಂದ್ರೆ ಗಣಧರ ಪರಮೇಷ್ಠಿಗಳು. ಗುರು ಪರಂಪರೆಯಿಂದ ಈ ಗುರುಕುಲ ಮುಂದುವರೆದುಕೊಂಡು ಬರ್ತಾ ಇದೆ, ಸಂಸ್ಕಾರಗಳನ್ನ ನೀಡ್ತಾ ಇದೆ. ಈ ಗುರು ಪರಂಪರೆಯ ಗುರುಕುಲ ಯಾವುದು ಅಂತಂದ್ರೆ, ಗುರುಕುಲದ ಮುಖ್ಯ ಗುರು ಯಾರು ಅಂತಂದ್ರೆ ಗಣಧರ ಪರಮೇಷ್ಠಿಗಳು. ಅವರೇ ನಮ್ಮ ಮೇಲೆ ಇಂಥ ಎಲ್ಲ ಉಪಕಾರವನ್ನ ಮಾಡಿದ್ದಾರೆ. ಆ ತೀರ್ಥಂಕರರ, ಮಹಾವೀರ ಭಗವಂತರ ಉಪದೇಶವನ್ನು ಅವರು ಸರಿಯಾಗಿ ಕೇಳಿ ನಮ್ಮ ಈ ಒಂದು ಕಾಲದವರೆಗೆ ಮುಟ್ಟಿಸುವಂತಹ ಕಾರ್ಯವನ್ನ ಮಾಡ್ತಿರ್ಲಿಲ್ಲ ಅಂತಂದ್ರೆ ಆ ಸತ್ಯ ವಚನಗಳು ಕೇಳಲಿಕ್ಕೆ ಇವತ್ತು ಸಿಗ್ತಿರ್ಲಿಲ್ಲ. ಇವತ್ತು ಸಿಗ್ತಾ ಇವೆ. ಇದು ಯಾರ ಉಪಕಾರ?
ನಿಮ್ಮ ಗಣಪತಿಯ ಉಪಕಾರ, ನಿಮ್ಮ ಗಣಪತಿಯ ಉಪಕಾರ. ಅವರ ಮೇಲೆ, ಕಮಲದ ಮೇಲೆ ಕುಳಿತುಕೊಂಡು ಜಗತ್ತಿನ ಎಲ್ಲಾ ರಹಸ್ಯಗಳನ್ನು, ತತ್ವಗಳನ್ನು, ಸಿದ್ಧಾಂತಗಳನ್ನು ಉದ್ಘಾಟಿಸುವಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಕೇವಲಿ ಭಗವಂತನು ಸಮೋಷಣದಲ್ಲಿ ಆ ಕಮಲದಿಂದ 4 ಬೆರಳು ಎತ್ತರದಲ್ಲಿ ಕೂತ್ಕೊಂಡಿರ್ತಾರೆ. ಸಮೋಷಣವನ್ನು ಪ್ರತ್ಯಕ್ಷವಾಗಿ ನೀವು ನೋಡ್ತಾ ಇದ್ದೀರಾ. ಹೀಗೆ ಇದ್ರು. ಅವರನ್ನು ನೋಡಿದ ತಕ್ಷಣ ಹೇಗೆ ಅನಿಸ್ತದೆ ಅಂತಂದ್ರೆ, ಇವರ ಉಪದೇಶವನ್ನು ಕೇಳಬೇಕು, ಇವರಲ್ಲಿ ಇರುವಂತಹ ಎಲ್ಲ ತತ್ವಗಳು, ಎಲ್ಲ ಸಿದ್ಧಾಂತಗಳು ಸತ್ಯವಾಗಿವೆ. ನೇರವಾಗಿ ಇವರ ಉಪದೇಶವನ್ನೇ ಕೇಳಬೇಕು ಅಂತ ಅನಿಸ್ತದೆಯಪ್ಪ. ಇಲ್ಲ, ಆದರೆ ಇಲ್ಲಿ ದಿವ್ಯ ಧ್ವನಿ ಹೊರಡುವುದಿಲ್ಲ. ಆದರೆ ದಿವ್ಯ ಧ್ವನಿಯನ್ನ ಯಾವುದನ್ನು ಹೊರಟಿಸಿದ್ದಾರೆಯೋ ಅದನ್ನ ಕೇಳಿದಂತಹ ಗೌತಮ ಗಂಧರ್ವರು ಅವರ ಸಂಭಾಷಣೆಯಲ್ಲಿ ಇದು ಗುರು ಪರಂಪರೆಯಿಂದ ಮುಂದುವರಿದುಕೊಂಡು ನಮ್ಮ ಈ ಕಾಲದವರೆಗೆ ಮುಟ್ಟಬೇಕು ಅನ್ನುವಂತ ಕೃಪೆಯನ್ನ ಮಾಡಿದವರು ಆ ಗೌತಮ ಗಂಧರ್ವರು. ಅವರೇ ನಮ್ಮ ಮುಖ್ಯ ಗುರುಗಳು. ನಾವು ಪರಂಪರಾ ಗುರುಗಳು, ಪರಂಪರಾ ಗುರುಗಳು. ನಿಮ್ಮ ಗುರುವಿನ ಗುರುಕುಲದಲ್ಲಿ, ಗುರು ಪರಂಪರೆಯಲ್ಲಿ ಸಂಸ್ಕಾರಗಳನ್ನ ನೀಡುವಂತಹ ಯಾವ ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ ಪೂರ್ವಾಚಾರ್ಯರು, ಅದರಲ್ಲಿ ಲಾಸ್ಟದವರು ನಾವು. ನಮ್ಗಿಂತ ಮೊದಲು ಎಷ್ಟು ಜನ ಆಗಿ ಹೋಗಿದ್ದಾರೆ ಅವರನ್ನ ಸ್ಮರಣೆ ಮಾಡಿ, ನಮಗಿಂತ ಹಿಂದಿನವರು ಈಗ ಪ್ರತ್ಯಕ್ಷವಾಗಿರತಕ್ಕಂತಹ ಗುರುಗಳು, ನಮ್ಮ ಗುರುಗಳು ಆಚಾರ್ಯ ಪರಮಿಷ್ಠಿ ಸಂತ ಶಿರೋಮಣಿ ಗುರುವರ್ ವಿದ್ಯಾಸಾಗರ ಮಹಾರಾಜರು, ಅವರ ಗುರುಗಳು ಜ್ಞಾನಸಾಗರ ಮಹಾರಾಜರು, ಅವರ ಗುರುಗಳು ಶಿವಸಾಗರ ಮಹಾರಾಜರು, ಅವರ ಗುರುಗಳು ಶಾಂತಿ ಸಾಗರ ಮಹಾರಾಜರು, ಅವರ ಹಿಂದಿನ ಗುರುಗಳು ಹೇಳೋದೇ ಕಷ್ಟ. ಕಟ್ಟಾಯಿತು, ಇಲ್ಲಿ ಕಟ್ಟಾಯಿತು. ಹೊಂಡಾವಸರ್ಪಣಿ ಕಾಲದ ಪ್ರಭಾವದಿಂದ ಈ ತೀರ್ಥ ಕೆಲವೊಮ್ಮೆ ಕಟ್ಟಾಗ್ತದೆ, ಮತ್ತೆ ಉದ್ಭವಿಸ್ತದೆ, ಕಟ್ಟಾಗಿ ಉದ್ಭವಿಸ್ತದೆ ಅನ್ನುವಂತಹ ನಿಸರ್ಗ ನಿಯಮದ ಒಂದು ಇದು ನಿಯಮ. ನಶಿಸಿ ಹೋಗಿರ್ತಕ್ಕಂತಹ ದಿಗಂಬರ ಪರಂಪರೆಯನ್ನ ಮತ್ತೆ ಪುನರುದ್ಧಾರಗೊಳಿಸಿದವರು ಯಾರು? ಶಾಂತಿ ಸಾಗರ ಮಹಾರಾಜರು. ಅವರನ್ನು ಸ್ಮರಿಸಬೇಕು. ಅವರಿರ್ತಿರ್ಲಿಲ್ಲ ಅಂತಂದ್ರೆ ಅವರ ಶಿಷ್ಯರು ಯಾರು ಇವತ್ತಿರ್ತಿರ್ಲಿಲ್ಲ. ನಮಗೆ ಎಲ್ಲರಿಗೂ ಜನ್ಮ ಕೊಟ್ಟಂತವರು ಈಗಿನ ಶತಮಾನದವರು ಯಾರು? ಶಾಂತಿ ಸಾಗರ ಮಹಾರಾಜರು. ಅವರ ಪರಂಪರೆಯಲ್ಲಿ ನಾವು ಬರ್ತಾ ಇದ್ದೀವಿ. ಅವರಿಗೂ ಒಂದು ಪರಂಪರೆ ಇದೆ, ಇತ್ತೋ ಇಲ್ಲ. ಆದರೆ ಅವರಿಗೆ ಗುರುಗಳು ಸಿಕ್ಕಿರಲಿಲ್ಲ. ಆ ಪರಂಪರೆಯನ್ನ ಮುಂದುವರಿಸತಕ್ಕಂತಹ ಯಾರೂ ಪ್ರತ್ಯಕ್ಷ ಗುರುಗಳು ಸಿಕ್ಕಿರಲಿಲ್ಲ. ಆದಾಗಲೂ ಕೂಡ ಆ ಗುರುಗಳ ವಾಣಿಯನ್ನೇ ಶಾಸ್ತ್ರೋಕ್ತ ಪದ್ಧತಿಯಿಂದ ಓದಿ ಆ ಪರಂಪರೆಯನ್ನು ಮುಂದುವರಿಸಬೇಕು, ಆತ್ಮ ಕಲ್ಯಾಣವನ್ನು ನಾನು ಮಾಡಿಕೊಳ್ಳಬೇಕು, ಜಗತ್ತಿಗೆ ಆ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ತಕ್ಕಂತಹ ಭವ್ಯಾತ್ಮರಿಗೆ ಉಪದೇಶವನ್ನ ನೀಡಬೇಕು ಅನ್ನುವಂತಹ ಅತ್ಯಂತ ಒಂದು ಚಮತ್ಕಾರಿಕ ಅದ್ಭುತ ಕರ್ತವ್ಯವನ್ನು
ನಮಗೆ ತಂದುಕೊಟ್ಟವರು, ಹೇಳಿದವರು, ಮಾಡಿದವರು ಶಾಂತಿ ಸಾಗರ ಮಹಾರಾಜ್. ಅವರ ಪ್ರವಚನದಲ್ಲಿ ಭಕ್ತಿ, ಪ್ರವಚನದಲ್ಲಿ ಅನ್ಬೇಕು, ಉಪದೇಶದಲ್ಲಿ ಅನ್ಬೇಕು. ಉಪದೇಶದಲ್ಲಿ ಗುರುಗಳು ಎಲ್ಲರೂ ಕೂಡ ಉಪದೇಶವನ್ನು ನೀಡ್ತಾರೆ. ಆದರೆ ಭಗವಂತರು ಅಂತರ್ಮುಹೂರ್ತದಲ್ಲಿ ಪ್ರವಚನ ಮಾಡಿಬಿಡ್ತಾರೆ. ಅಂತರ್ಮುಹೂರ್ತ ಅವರ ಪ್ರವಚನ ಎಂತದ್ದು ಗೊತ್ತೇ? ಪ್ರವಚನ ಭಕ್ತಿ ಭಾವನೆ ಅಲ್ಲ. ಇವತ್ತು ಪ್ರವಚನದಲ್ಲಿ ಭಕ್ತಿ ಇರಬೇಕು ಅಂತ ಹೇಳಿದ್ರು, ಉಪದೇಶದಲ್ಲಿ ಭಕ್ತಿ ಇರಬೇಕು ಅಂತ ಹೇಳಿಲ್ಲಲ್ಲ. ಉಪದೇಶ ಭಕ್ತಿ ಭಾವನೆ ಅಂದ್ರು, ಅಥವಾ ಪ್ರವಚನ ಭಕ್ತಿ ಭಾವನೆ ಅಂದ್ರು. ಪ್ರವಚನ ಯಾರ್ದು? ಭಗವಂತರು. ಪ್ರವಚನ ಕರ್ತ ಮತ್ತು ಪ್ರವಚನ ಎರಡು ವಿಷಯ ಇದೆ. ಪ್ರವಚನಕರ್ತ ಅಂತಂದ್ರೆ ತೀರ್ಥಂಕರ ಭಗವಂತರೇ ಪ್ರವಚನಕರ್ತರು. ನಾವು ಡೈರೆಕ್ಟ್ ಆಗಿ ಕಂಪನಿ ಮಾಲವನ್ನೇ ಭಕ್ತಿಸಬೇಕಲ್ಲ. ಉಪದೇಶದಲ್ಲೂ ಕೂಡ ಭಕ್ತಿ ಇರಬೇಕು. ಗುರುಗಳ ಪ್ರವಚನವೂ ಕೂಡ ಅಷ್ಟೇ ಸತ್ಯ. ಎಷ್ಟೊಂದು ಸತ್ಯ ಪ್ರವಚನ, ಕೇವಲಿ ಭಗವಂತರ ವಾಣಿ. ಆದರೂ ಗುರುಗಳೆಲ್ಲ ಉಪದೇಶ ಕೊಡ್ತಕ್ಕಂಥವರು 6ನೇ 7ನೇ ಗುಣಸ್ಥಾನದವರು ಮಾತ್ರ ಆಗಿರ್ತಾರೆ. ಇವರ ಉಪಕಾರವೇ ಇವತ್ತಿನ ಮಹಾ ಉಪಕಾರ ನಮ್ಮ ಮೇಲೆ. 6ನೇ 7ನೇ ಗುಣಸ್ಥಾನದಲ್ಲಿ ಇದ್ದುಕೊಂಡು ಯಾವ ಕಾರ್ಯವನ್ನು ಮಾಡಿದರು? ಗುರು ಪರಂಪರೆಯಿಂದ ಬಂದಿರತಕ್ಕಂತಹ ಆ ಪ್ರಕೃಷ್ಟ ವಚನಗಳನ್ನ, ಪ್ರವಚನ ಮಾಡಿರ್ತಕ್ಕಂತಹ ಆ ವಚನಗಳನ್ನ ಮುಂದೆ ಒರೆಸಿಕೊಂಡು ಬಂದಿರತಕ್ಕಂತಹ ಆಚಾರ್ಯ ಪರಮೇಶ್ವರಿಗಳು 6ನೇ 7ನೇ ಗುಣಸ್ಥಾನದವರಿಗೆ ಗದವರೇ ನಮ್ಮ ಮೇಲೆ ಉಪಕಾರವನ್ನು ಮಾಡಿದ್ದಾರೆ. 8ನೇ ಗುಣಸ್ಥಾನದವರು ಉಪಕಾರ ಮಾಡಿಲ್ಲ. 9ನೇ 10ನೇ 11ನೇ 12ನೇ ಗುಣಸ್ಥಾನದವರು ಕೂಡ ಉಪಕಾರ ಮಾಡಿಲ್ಲ. ಆಮೇಲೆ ಯಾರು ಮಾಡಿದ್ರು? 6ನೇ 7ನೇ ಗುಣಸ್ಥಾನದ ನಮ್ಮ ಗುರುಗಳೆಲ್ಲ ನಮ್ಮ ಮೇಲೆ ಉಪಕಾರ ಮಾಡಿದ್ರು. ನಮ್ಮ ಮೇಲೆ ಉಪಕಾರ ಮಾಡಬೇಕು ಅಂತಂದ್ರೂ ಕೂಡ ಅವರು 6ನೇ 7ನೇ ಗುಣಸ್ಥಾನಕ್ಕೆ ಬಂದಾಗ ಮಾತ್ರ ಶಕ್ಯ. ಮೇಲಿನ ಗುಣಸ್ಥಾನಗಳಲ್ಲಿ ಉಪದೇಶವಿಲ್ಲ. ಯಾಕೆ ಗೊತ್ತಾ? 8ನೇ ಗುಣಸ್ಥಾನದವರು ಉಪದೇಶ ಯಾಕೆ ಮಾಡಬಾರದು? ಅದು ಧ್ಯಾನಾವಸ್ಥೆಯ ಗುಣಸ್ಥಾನ. ಧ್ಯಾನದಲ್ಲಿರ್ತಕ್ಕಂತಹ ಮುನಿಗಳು, ಧ್ಯಾನಸ್ಥರಾಗಿರ್ತಕ್ಕಂತಹ ಮುನಿಗಳು ಉಪದೇಶವನ್ನು ಕೊಡ್ತಾರೆ. ಇಲ್ಲ, ಧ್ಯಾನಸ್ಥ ಅಂತಂದ್ರೆ ಅವರು ತಮ್ಮ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ತಕ್ಕಂಥವರು. ಆ ಧ್ಯಾನದಿಂದ ಕೇವಲ ಜ್ಞಾನವನ್ನೇ ಪಡೆಯಬೇಕು ಅನ್ನುವಂತಹ ಪುರುಷಾರ್ಥವನ್ನು ಹೊಂದಿದವರು 8ನೇ ಗುಣಸ್ಥಾನದವರು. 7ನೇ ಗುಣಸ್ಥಾನದಲ್ಲೂ ಕೂಡ ಧ್ಯಾನ ಇದೆ. ಅವರು ಕೂಡ ಧ್ಯಾನಸ್ಥರು. ಇವರು ಉಪದೇಶವನ್ನು ಯಾರಿಗೂ ಮಾಡಲ್ಲ 7ನೇ ಗುಣಸ್ಥಾನದವರು. 7ನೇ ಗುಣಸ್ಥಾನಕ್ಕೆ 2 ಪಾರ್ಟ್ ಇದೆ ಅಂತ ಹೇಳಿತಲ್ಲ ಒಮ್ಮೆ. ಸ್ವಸ್ಥಾನದಲ್ಲೂ ಕೂಡ 2 ಪಾರ್ಟ್ ಇದೆ ಅಂತ ಹೇಳಿತಲ್ಲ. ಸಾತಿಶಯದಲ್ಲಂತೂ ಧ್ಯಾನವೇ ಧ್ಯಾನ ಇದೆ, ಆದರೆ ಸ್ವಸ್ಥಾನದಲ್ಲೂ ಕೂಡ ಧ್ಯಾನ ಇದೆ.
ಮೊದಲನೆಯ ಪಾರ್ಟ್ನಲ್ಲಿ ಪ್ರವಚನ ಇದೆ, ಉಪದೇಶ ಇದೆ. ಮೊದಲನೆಯ ಪಾರ್ಟಿನಲ್ಲಿ ಪಾರ್ಟ್ಸ್ 1, 2 ಎರಡು ಪಾರ್ಟ್ ಇದೆಯಲ್ಲ. ಒಂದನೆಯ ಪಾರ್ಟ್ನಲ್ಲಿ ಒಂದನೆಯ ಭಾಗದಲ್ಲಿ ಉಪದೇಶ ಕೊಡಬಹುದು, ಉಪದೇಶ ಮಾಡುವುದು, ಅಲ್ಲಿ ಪ್ರವೃತ್ತಿ ಇದೆ. ಮುನಿಗಳು ಮಾಡತಕ್ಕಂತಹ ತಮ್ಮ ದೈನಿಕ ಕಾರ್ಯಗಳಲ್ಲಿ ಯಾವ ಕ್ರಿಯೆಗಳನ್ನ ಆಚರಿಸ್ತಿರ್ತಾರೋ, ಮಾಡುತ್ತಿರ್ತಾರೋ, ಅಲ್ಲಿ ಎಲ್ಲ ಪ್ರಕಾರದ ಉಪಕಾರಗಳು ನಮ್ಮ ಮೇಲೆ ಇವೆ. ಮುನಿಗಳು ಉಪದೇಶ ಮಾಡಬೇಕು ಅಂತಂದ್ರೆ ಧ್ಯಾನದಲ್ಲಿ ಕುಳಿತುಕೊಂಡಿರಬಾರದು ಅನ್ನೋದು ಸ್ವಾಭಾವಿಕ. ಧ್ಯಾನದಲ್ಲಿಲ್ಲ ಉಪದೇಶವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಯಾವ ಭಾಗದಲ್ಲಿದ್ದಾರೆ? 6ನೇ 7ನೇ ಆಯ್ತು. 7ನೇದ್ರಲ್ಲಿ 2 ಪಾರ್ಟ್ ಇದೆ ಅಂತ ಹೇಳ್ತಾ ಇದ್ದೀವಲ್ಲ. ಅದರಲ್ಲಿ ಉಪದೇಶ ಮಾಡಬೇಕು ಅಂತಂದ್ರೆ ಯಾವ ಪಾರ್ಟ್ನಲ್ಲಿ ಇರಬೇಕು? 1ನೇ ಪಾರ್ಟ್ನಲ್ಲಿ ಇರಬೇಕು. 1ನೇ ಪಾರ್ಟ್ನಲ್ಲಿ ಇದ್ದಾಗ ಮಾತ್ರ ಉಪದೇಶ ಆಗ್ತದೆ. ವಿನಃ 2ನೇ ಪಾರ್ಟ್ನಲ್ಲಿ ಸೇರಿಕೊಂಡ್ರು ಅಂತಂದ್ರೆ ಅಲ್ಲಿ ಧ್ಯಾನಸ್ಥರಾಗ್ತಾರೆ. ಅವರು ತಮ್ಮ ಮೇಲೆ ಉಪಕಾರವನ್ನು ಮಾಡ್ತಿರ್ತಾರೆ. ಧ್ಯಾನ ಮಾಡುವುದು ಆತ್ಮನ ಉಪಕಾರವೋ ಅಥವಾ ಪರರ ಉಪಕಾರ? ಆತ್ಮನ ಉಪಕಾರ. ನೀವು ಸಾಮಾಯಿಕವನ್ನು ಮಾಡ್ತೀರಾ, ಜಪ ಹಾಕ್ತೀರಾ, ಮನವಚನ ಕಾಯಗಳನ್ನ ನಿಲ್ಲಿಸಿಕೊಂಡು ಏಕಾಗ್ರ ಚಿತ್ತದಿಂದ ಏನಾದ್ರೂ ಮಾಡ್ತೀರಾ ಅಂತಂದ್ರೆ ಅದು ಆತ್ಮ ಕಲ್ಯಾಣದ ದಾರಿಯೋ ಅಥವಾ ಪರೋಪಕಾರದ ದಾರಿಯೋ? ಧ್ಯಾನಾವಸ್ಥೆಯಲ್ಲಿ ಆತ್ಮ ತಾನು ತನ್ನ ಕಲ್ಯಾಣವನ್ನ ಮಾಡಿಕೊಳ್ತಾನೆ. ಆದ್ರೆ ಧ್ಯಾನಾವಸ್ಥೆಯಿಂದ ಹೊರಬಂದಾಗ ಯಾರ ಕಲ್ಯಾಣವನ್ನು ಮಾಡ್ತಾನೆ? ಪರ ಕಲ್ಯಾಣವನ್ನು ಮಾಡ್ತಾನೆ. ಪರ ಕಲ್ಯಾಣವನ್ನು ಮಾಡುವಾಗ ಗುರುಗಳಿರುವಂತವರು, ಗುರುಸ್ಥಾನದಲ್ಲಿರ್ತಕ್ಕಂಥವರು ಉಪದೇಶವನ್ನು ಮಾಡ್ತಾರೆ. ಮತ್ತು 13ನೇ ಗುಣಸ್ಥಾನದಲ್ಲಿ ಇದ್ದಂಥವರು ನಮ್ಮ ಆರಾಧ್ಯ ಪರಮ ದೇವ ಅನ್ನಿಸಿಕೊಂಡವರು, ಸರ್ವಜ್ಞ ಅನ್ನಿಸಿಕೊಂಡವರು, ವೀತರಾಗ ಅನ್ನಿಸಿಕೊಂಡವರು, ಹಿತೋಪದೇಶಿತ್ವದ ಲಕ್ಷಣವನ್ನು ಕೂಡ ಯಾರು ಹೊಂದಿದ್ದಾರೆ, ಹಿತೋಪದೇಶಿತ್ವ ಲಕ್ಷಣದಿಂದ ಹಿತೋಪದೇಶಿ ಅನ್ನಿಸಿಕೊಂಡವರು 13ನೇ ಗುಣಸ್ಥಾನದಲ್ಲಿ ಅವರು ಕೂಡ ಧ್ಯಾನಾವಸ್ಥೆಯಿಂದ ರಹಿತರಾಗಿರುವಾಗ ನಮಗೆ ಉಪದೇಶವನ್ನು ಮಾಡ್ತಾರೆ. ಕೇವಲಿ ಭಗವಂತರು ಧ್ಯಾನಾವಸ್ಥೆಯಲ್ಲಿ ಉಪದೇಶವನ್ನು ಮಾಡುವುದೇ ಇಲ್ಲ. ಧ್ಯಾನಾವಸ್ಥೆಯಿಂದ ರಹಿತರಾಗಿರುವಾಗ ಆ ಕೇವಲಿ ಭಗವಂತರ ಉಪದೇಶ ನಮ್ಮೆಲ್ಲರಿಗೆ ಸಿಗ್ತದೆ. ಉಪದೇಶ ಅಂದರೆ ಪರೋಪಕಾರಕ್ಕಾಗಿ ಕೊಡುವಂತಹ ವಚನಗಳ ಪ್ರವಾಹ. ಉಪದೇಶ ಯಾವುದಕ್ಕಾಗಿ? ಭವ್ಯ ಜೀವಗಳ ಜ್ಞಾನವನ್ನ ತಿದ್ದುವುದಕ್ಕಾಗಿ, ತೀಡುವುದಕ್ಕಾಗಿ. ಏನು? ಮುನಿಗಳ ಉಪದೇಶ, ಗುರುಗಳ ಉಪದೇಶ, ಶ್ರಮಣ ಸಂತರ ಉಪದೇಶ, ಆಚಾರ್ಯ ಪರಮೇಷ್ಠಿ, ಉಪಾಧ್ಯಾಯ ಪರಮೇಷ್ಠಿ, ಸಾಧು ಪರಮೇಷ್ಠಿಗಳ ಉಪದೇಶ ಯಾವ ಉದ್ದೇಶದಿಂದ? ಪರ ಕಲ್ಯಾಣಕ್ಕಾಗಿ, ಕೇವಲ ಪರ ಕಲ್ಯಾಣಕ್ಕಾಗಿ. ಅಲ್ಲಿ ಸ್ವಕಲ್ಯಾಣ ಇಲ್ಲ. ನಿಮಗೆ ನಾವು 1 ಗಂಟೆ ಕಾಲ ಇಲ್ಲಿ ಉಪದೇಶವನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ ಅಂತಂದ್ರೆ ನಾವು ನಮ್ಮ ಸ್ವಕಲ್ಯಾಣವನ್ನ ಬದಿಗೊತ್ತಿ ಇಲ್ಲಿ ಬರಬೇಕಾಯಿತು, ಬದಿಗಿಟ್ಟು ಬರಬೇಕಾಯಿತು. ಈಗ ಪ್ರವಚನ ಕೊಟ್ಟು ಹೋಗ್ಬೇಕು. 7ನೇ ಗುಣಸ್ಥಾನದ ಯಾವ ಪಾರ್ಟಿನಲ್ಲಿ ಇದ್ದು ಉಪದೇಶವನ್ನು ಮಾಡ್ತಾ ಇರ್ಬೋದು ನಾವು?
ಒಂದನೇ ಪಾರ್ಟ್ನಲ್ಲಿ ಗೊತ್ತಾಗಬೇಕು. ಪ್ರವಚನ ಕೇಳ್ತಾ ಕೇಳ್ತಾ ಸ್ವಲ್ಪ ಸಿದ್ಧಾಂತ, ಸ್ವಲ್ಪ ನಮ್ಮ ಗುಣಸ್ಥಾನ ಗೊತ್ತಾದ್ರೆ ಒಳ್ಳೇದಲ್ಲ. ಗುಣಸ್ಥಾನ ಗೊತ್ತಾಗಬೇಕು. ಎಷ್ಟು ಗುಣಸ್ಥಾನಗಳು, ಎಲ್ಲಿ ಯಾರಿರ್ತಾರೆ, ನಾವೆಲ್ಲಿದ್ದೇವೆ, ಗುರುಗಳೆಲ್ಲಿದ್ದಾರೆ, ಅವರ ಗುಣಸ್ಥಾನ ಯಾವುದು, ನಮ್ಮ ಗುಣಸ್ಥಾನ ಯಾವುದು ಗೊತ್ತಾಗಬೇಕು ಬೇಡ. ಏನು ರಾಜಸ್ಥಾನ, ಪಾಕಿಸ್ತಾನ ಇದೆಲ್ಲ ಗೊತ್ತಿದ್ರೆ ಸಾಕು. ಗುಣಸ್ಥಾನವೂ ಕೂಡ ಗೊತ್ತಾಗಬೇಕು ಬೇಡ. ಇದೇನು ಗೊತ್ತಿಲ್ಲ ಅಂತಂದ್ರೆ ನೀವು ಖಾಲಿ ಸ್ಥಾನದಲ್ಲಿ ಇರ್ತೀರ. ಖಾಲಿ ಸ್ಥಾನದಲ್ಲಿ ಇರ್ತಕ್ಕಂಥವರಿಗೆ ಗುಣಸ್ಥಾನಗಳ ಉಪದೇಶ ಇದೆ. ಖಾಲಿ ಸ್ಥಾನದಲ್ಲಿ ಎಷ್ಟು ದೊಡ್ಡ ದೇಶ ಇರಬೇಕು ನೋಡ್ರಿ. ಅದು ಖಾಲಿ ಸ್ಥಾನದಲ್ಲಿ ಅನಂತ ಜೀವರಾಶಿ ಇದೆ. ಈ ಖಾಲಿ ಸ್ಥಾನದವರಿಗೆ ಖಾಲಿ ಸ್ಥಾನ, ರಾಜಸ್ಥಾನ, ಪಾಕಿಸ್ತಾನ ಇಷ್ಟು ಗೊತ್ತಿದ್ರೆ, ಪರ್ವಸ್ಥಾನ ಅದು ಗೊತ್ತಿದೆ, ರಾಜಸ್ಥಾನ ಎಲ್ಲಿದೆ ಅದು ಗೊತ್ತಿದೆ, ಅಫ್ಘಾನಿಸ್ತಾನ ಎಲ್ಲಿದೆ ಅದು ಗೊತ್ತಿದೆ. ಈ ಎಲ್ಲ ಬಾಹ್ಯ ಜಗತ್ತಿನ ಎಲ್ಲ ಪರಿಚಯ ನಮಗಿದೆ. ಆದ್ರೆ ಯಾವ ಪರಿಚಯದಿಂದ ನಾವು ದೂರವಿದ್ದೇವೆ? ಗುಣಸ್ಥಾನಗಳ ಪರಿಚಯದಿಂದ ದೂರವಿದ್ದು, ಆ ಗುಣಸ್ಥಾನಗಳ ಜ್ಞಾನ ಅಂತಂದ್ರೆ ಆತ್ಮ ಕಲ್ಯಾಣಕಾರಿ ಜ್ಞಾನ, ಮುಕ್ತಿಯನ್ನ ಸಾಧಿಸಿಕೊಳ್ಳತಕ್ಕಂತಹ ಜ್ಞಾನ, ರತ್ನತ್ರಯ ಸ್ವರೂಪ ಧರ್ಮವನ್ನ ಸಾಧಿಸಿಕೊಳ್ಳತಕ್ಕಂತಹ ಜ್ಞಾನ, ಪರಮಾರ್ಥ ಜ್ಞಾನ. ಪರಮಾರ್ಥದಿಂದ ಪರಮಾರ್ಥ ಸುಖವನ್ನ ಪಡೆದು ಮುಕ್ತಿಯನ್ನೇ ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ಜ್ಞಾನ, ಅದು ಗುಣಸ್ಥಾನಗಳ ಜ್ಞಾನ. ಜೈನ ಧರ್ಮದ ಪರಂಪರೆಯಲ್ಲಿ ಗುಣಸ್ಥಾನಗಳ ಜ್ಞಾನ ಅಂತಂದ್ರೆ ಬಹಳಷ್ಟು ಸೂಕ್ಷ್ಮ, ರಹಸ್ಯಪೂರ್ಣವಾದ ಆಳವಾದ ಜ್ಞಾನ. ಆಳವಾದ ಜ್ಞಾನ. ಗುಣಸ್ಥಾನದ ಜ್ಞಾನ ಯಾರಿಗೆ ಆಗ್ತದೆ ಅಲ್ಲ, ಅವರೆಲ್ಲರೂ ಜೈನ ಶಾಸನವನ್ನ, ಜೈನ ಧರ್ಮದ ತತ್ವಗಳನ್ನ, ಸಿದ್ಧಾಂತಗಳನ್ನ ಆಳವಾಗಿ ಬಲ್ಲವರಾಗಿರ್ತಾರೆ. ಆಳವಾಗಿ ಬಲ್ಲವರಾಗಿರ್ತಾರೆ. ಈ ಆಳವಾಗಿರ್ತಕ್ಕಂತಹ ಜ್ಞಾನ ಎಲ್ಲಿಂದ ಬಂತು ಅಂತಂದ್ರೆ, ಅವರು ಕೊಟ್ಟಿರ್ತಕ್ಕಂತಹ ಪ್ರವಚನದಿಂದ ಗಂಡಾರ ಪರಮಿಷ್ಠಿಗಳಿಗೆ ಬಂದು ಅವರು ಉಪದೇಶಿಸಿದ್ರು. ಆ ಉಪದೇಶದ ಪರಂಪರೆ ಗುರು ಪರಂಪರೆಯ ಪ್ರವಾಹದಲ್ಲಿ ಮುಂದುವರೆದುಕೊಂಡು ಇಲ್ಲಿ ತನಕ ಬಂದಿದೆ. ಶಾಂತಿ ಸಾಗರ ಮಹಾರಾಜರಿಗಿಂತ ಹಿಂದಿನ ಕಾಲ ಸುಮಾರಾಗಿ 500 ವರ್ಷಗಳ ಕಾಲ, 800 ವರ್ಷಗಳ ಕಾಲ ಮುನಿಗಳ ಅಭಾವದ ಕಾಲ. ಗುರು ಪರಂಪರೆ ಖಂಡಿತ ಆಯ್ತು. ಏನನ್ಬೇಕು? ಖಂಡಿತ ಅನ್ಬೇಕಲ್ಲ, ವಿಚ್ಛೇದ ಆಯ್ತು, ಖಂಡಿತ ಆಯ್ತು. ಆ ಖಂಡಿತವಾಗಿರ್ತಕ್ಕಂತಹ ಗುರು ಪರಂಪರೆಯನ್ನು ಪುನಃ ಜಾಗೃತಗೊಳಿಸಿದವರು ಶಾಂತಿ ಸಾಗರ ಮಹಾರಾಜ. ಅದಾದ ನಂತರ ಈಗ ಅವಿಚ್ಛಿನ್ನ ರೂಪವಾಗಿ ಆಚಾರ್ಯ ಪರಂಪರೆ ನಡೆದುಕೊಂಡು ಬರ್ತಾ ಇದ್ದಾರೆ. ಅವ್ರು ಹೇಗೆ ಕನೆಕ್ಷನ್ ಕೊಟ್ಟಿರ್ಬೋದು ನೋಡಿ ಶಾಂತಿ ಸಾಗರ ಮಹಾರಾಜ. ಬಿಸಿಲಿ ಕಟ್ಟಾಗಿದೆಯಲ್ಲ, ಯಾವುದೋ ಒಂದು ದೊಡ್ಡ ಬಿರುಗಾಳಿ ಬಂತು, ವೈರ್ ಕಟ್ಟಾಯಿತು, ಎಲ್ಲಾ ಕಂಬಗಳು ಬಿದ್ದಿವೆ, ಕಟ್ಟಾಗಿ ಬಿಟ್ಟಿದೆಯಲ್ಲ. ಮತ್ತೆ ಪುನಃ ಕಂಬಗಳನ್ನ ಎತ್ತಂಗಿಳಿಸಿ ವೈರ್ಗಳನ್ನ ಜೋಡಿಸಿ ಆ ಕರೆಂಟ್ ಅನ್ನು ಮತ್ತೆ ತಂದುಕೊಳ್ಬೇಕಲ್ಲ. ಅಂತ ಕಾರ್ಯವನ್ನು ಶಾಂತಿ ಸಾಗರ ಮಹಾರಾಜರು ಮಾಡಿದ್ದಾರೆ.
ಶಾಂತಿಸಾಗರ ಮಹಾರಾಜರು ಯಾವ ಕಾರ್ಯವನ್ನು ಮಾಡಿದ್ದಾರೆ ಅಂತಂದ್ರೆ, ಎಲ್ಲಿ ಗುರು ಪರಂಪರೆ ಲೋಪ ಆಗಿತ್ತೋ ಆ ಗುರು ಪರಂಪರೆಯನ್ನ ಮತ್ತೆ ಎದ್ದು ನಿಲ್ಲಿಸಿ ತಮ್ಮ ವಾಯರವನ್ನ ಮೂಲ ಪರಂಪರೆಗೆ ಜೋಡಿಸಿಕೊಂಡು ಕರೆಂಟವನ್ನ ಬರುವಂತೆ ಮಾಡಿದ್ರು. ಈಗ ನಮ್ಮಲ್ಲಿ ಯಾವ ಕರೆಂಟ್ ಇದೆಯಲ್ಲ, ಉಪದೇಶ ಹೇಳುವಂತ ಕರೆಂಟ್ ನಡೀತಾ ಇದೆ. ಅವ್ರು ವೈರ್ ಕನೆಕ್ಷನ್ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕರೆಂಟ್ ಬರ್ತಾ ಇದೆ. ಅವ್ರು ವೈರ್ ಜೋಡಿಸ್ಕೊಡ್ತಿರ್ಲಿಲ್ಲ ಅಂತಂದ್ರೆ ನಾವು ಉಪದೇಶ ಹೇಳೋದು ಕಷ್ಟ ಇತ್ತು. ಇದೆಲ್ಲ ಜ್ಞಾನ ಬರಬೇಕು ಅಂತಂದ್ರೆ ಗುರು ಪರಂಪರೆಯಿಂದ ಬಂತು ಅಂತಲೇ ಹೇಳೋದಿಲ್ಲ. ಅವ್ರು ಹೇಗೆ ಜೋಡಿಸಿದ್ರು ಅಂತಂದ್ರೆ, ಗುರುಗಳಿಂದ ಆ ಕರೆಂಟ್ ಅನ್ನ ಪ್ರತ್ಯಕ್ಷವಾಗಿ ಜೋಡಿಸಲಿಕ್ಕೆ ಆಗಲಿಲ್ಲ. ಅವರು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರು. ಪೂರ್ವಾಚಾರ್ಯರು ಬರೆದಿಟ್ಟಿರ್ತಕ್ಕಂತಹ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಅವರ ಉಪದೇಶದಿಂದ ತಾವು ತಮ್ಮ ಜೀವನಕ್ಕೆ ಬೇಕಾಗುವಂತಹ ರತ್ನತ್ರಯವನ್ನ ಆ ಶಾಸ್ತ್ರಗಳ ಮೂಲಕವಾಗಿಯೇ ನಾವು ಹೇಗೆ ಪರಂಪರೆಯ ಮುನಿಧರ್ಮವನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವುದನ್ನ ಅವರು ಶಾಸ್ತ್ರದ ಮೂಲಕ ತಿಳಿದು, ಗುರುಗಳು ಯಾರು ಉಪದೇಶ ಹೇಳಿಲ್ಲ, ಶಾಸ್ತ್ರಾರ ಆಧಾರದಿಂದ ತಿಳ್ಕೊಂಡು, ಕೇಳ್ತಾ ಇದ್ರಲ್ಲ, ಶಾಸ್ತ್ರಾಧಾರದಿಂದ ತಿಳ್ಕೊಂಡು ನಮ್ಮ ಮೇಲೆ ಉಪಕಾರ ಮಾಡುವಂತಹ ಕಾರ್ಯವನ್ನು ಮಾಡಿದ್ರು. ಅಂದರೆ ಅವರಿಗೆ ಯಾವ ಗುರುಗಳು ಕೂಡ ನೇರವಾಗಿ ವೈರ್ ಕನೆಕ್ಷನ್ ಕೊಡುವಂಥವ್ರು ಇರಲಿಲ್ಲ. ಆದರೂ ಅವರ ವಾಣಿ ಇತ್ತು ಇಲ್ಲ, ಶಾಸ್ತ್ರಗಳಿದ್ದವೋ ಇಲ್ಲೋ, ಆ ಶಾಸ್ತ್ರಗಳಲ್ಲಿರ್ತಕ್ಕಂತಹ ಉಪದೇಶ ಅದು ಗೌತಮ ಗಣಧರರಿಂದ ಬಂದಿರತಕ್ಕಂಥ ಉಪದೇಶವೋ ಅಥವಾ ಅಲ್ಲವೋ? ಗೌತಮ ಗಣಧರರಿಂದ ಬಂದಿದೆ. ಆಮೇಲೆ ಮೂಲ ಕನೆಕ್ಷನ್ ಸಿಕ್ತಲ್ಲ, ಜೋಗ ಜಲಪಾತದಿಂದ ಬರುವಂತಹ ಕರೆಂಟು ಯಾವುದೇ ಬಿರುಗಾಳಿಗೆ ಎಷ್ಟೋ ಸಮಯದವರೆಗೆ ಬಿದ್ದಂತಹ ಆ ಕಂಬಗಳನ್ನು ಎದ್ದು ನಿಲ್ಲಿಸಿ ಮತ್ತೆ ಆ ಒಂದು ಕರೆಂಟ್ ಅನ್ನ ಪುನಃ ಇಲ್ಲಿವರೆಗೆ ಬರುವಂತೆ ಮಾಡಿದವರು ಅಂತಂದ್ರೆ ಶಾಂತಿಸಾಗರ ಮಹಾರಾಜರು. ಅವರ ಉಪಕಾರವು ನಮ್ಮ ಮೇಲೆ ಗುರು ಪರಂಪರೆಯಿಂದ ಇದ್ದೇ ಇದೆ. ದಿಗಂಬರ ಗುರುಗಳೇ ನಿಮ್ಮ ಕುಲ ಗುರುಗಳು, ತೀರ್ಥಂಕರ ಭಗವಂತರೇ ನಿಮ್ಮ ಕುಲದೇವರು. ಅವರ ಉಪದೇಶದ ವಚನಗಳೇ, ಅವರ ಉಪದೇಶದ ಶಾಸ್ತ್ರಗಳೇ ನಮ್ಮ ಕುಲ ಪರಂಪರೆಯ ಸರಸ್ವತಿ ಜಿನ್ವಾಣಿ. ಸರಸ್ವತಿ ಅನ್ನಿ ಅಥವಾ ಜಿನೇಂದ್ರ ಭಗವಂತರ ವಾಣಿ, ಜಿನ್ವಾಣಿ ಅನ್ನಿ, ಎಲ್ಲವೂ ಒಂದೇ. ಈ ಜಿನ್ವಾಣಿ, ಪವಿತ್ರ ಜಿನ್ವಾಣಿ, ಪವಿತ್ರ ಕುಲಗುರು, ಪವಿತ್ರ ಕುಲದೇವರು ನಮ್ಮ ಜಗಲಿಯ ಮೇಲೆ ಅಷ್ಟೇ ಅಲ್ಲ, ಹೊರಗಡೆ ಅಲ್ಲ, ಈ ಹೃದಯ ಕಮಲದಲ್ಲಿ ಯಾವಾಗಲೂ ನೆಲೆಗೊಳ್ಳಬೇಕು. ಅಂದಾಗ ನೀವು ಜೈನರು. ವಸ್ತ್ರಧಾರಿ ದೇವರು ಕುಲದೇವರು ಹೇಗೆ ಆಗಲಿಕ್ಕೆ ಶಕ್ಯ? ನಿಮಗೆ ಸತ್ಯ ವಚನಗಳನ್ನ ವಸ್ತ್ರಧಾರಿ ದೇವರು ನೀಡಲಿಕ್ಕೆ ಶಕ್ಯವೇ? ಕಲ್ಯಾಣವನ್ನ ಮಾಡಲಿಕ್ಕೆ ಶಕ್ಯವೇ? ನಿಮ್ಮ ಶ್ರಾವಕ ಧರ್ಮವನ್ನ ಮುಂದುವರಿಸತಕ್ಕಂತಹ ಯಾವುದೇ ಉಪದೇಶ ಮಾರ್ಗದರ್ಶನ ವಸ್ತ್ರಧಾರಿ ದೇವಗಳಿಂದ ಸಿಗಲಿಕ್ಕೆ ಶಕ್ಯವೇ? ಇಲ್ಲ ಅಂದ ಮೇಲೆ ನಾವು ಪುನಃ
ವೈರ್ ಕನೆಕ್ಷನ್ ತಗೊಂಡು ನಮ್ಮ ಮನೆಯಲ್ಲಿ ನಮ್ಮ ಪರಿವಾರದವರಿಗೆ ಎಲ್ಲರಿಗೂ ಬೆಳಕು ಸಿಗುವಂತೆ ಆತ್ಮ ಕಲ್ಯಾಣ ಆಗುವಂತೆ ಮಾಡಿಕೊಳ್ಳಬೇಕು, ಮಾಡಿಕೊಳ್ಳಬಾರದು. ಎಲ್ಲರೂ ಕೂಡಿಕೊಂಡು ಏಕಮತದಿಂದ ಒಂದೇ ಮಾನ್ಯತೆಯಿಂದ ಇವತ್ತೇ ಮಾಡಿದ ಪ್ರವಚನವನ್ನ ಸರಿಯಾಗಿ ಕೇಳಿ 10 ಸಲ ರಿವೈಂಡ್ ಮಾಡಿ ಕೇಳಿ. ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಎಷ್ಟು ಬಾರಿ ಕೇಳಿ ಅಂತಂದ್ರೆ, ಎಷ್ಟು ಬಾರಿ? ಒಂದು 16 ಬಾರಿ ಆದ್ರೂ ಕೇಳಿ ನಾವು ನಿಜವಾದ ನಮ್ಮ ಜೈನ ಪರಂಪರೆಯ ಕುಲದೇವರು, ಕುಲಗುರುಗಳು ಮತ್ತು ಅವರ ಆತ್ಮ ಕಲ್ಯಾಣಕಾರಿ ತತ್ವಗಳು, ಆ ತತ್ವಗಳು ಜಿನವಾನಿ ಸರಸ್ವತಿ, ಆ ಸರಸ್ವತಿ ಶಾಸ್ತ್ರ, ಆ ಶಾಸ್ತ್ರ ನಮ್ಮ ಕುಲ ಪರಂಪರೆಯ ಶಾಸ್ತ್ರ. ಇವು ಮೂರೇ ಇರಬೇಕೇ ವಿನಃ ಮತ್ಯಾವುದು ಕೂಡ ಇರಕೂಡದು. ತಿಳಿತಾ ಈಗ ಮಾಡ್ತೀರಾ? ತಿಳ್ಕೊಂಡ್ರ? ಈಗ ಮಾಡ್ತೀರಾ? ಸಾಹಸ ಇದೆಯಲ್ಲ, ಧೈರ್ಯ ಇದೆಯಲ್ಲ? 2 ದಿನ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲರೂ ಮಾಡ್ತೀರಾ? ಮಾಡಿ ಆತ್ಮ ಕಲ್ಯಾಣ ಆಗ್ತದೆ. ನಿಮ್ಮ ಕುಲದೇವರ ಮತ್ತು ಕುಲಗುರುಗಳ ಇದೇ ಆಶೀರ್ವಾದ. ಇಷ್ಟು ಕಾರ್ಯವನ್ನು ಮಾಡಿದ್ವಿ ಅಂತಂದ್ರೆ ನೀವು ನಿಜವಾಗಲೂ ದ್ರವ್ಯ ಜೈನರಾಗಿ ಭಾವ ಜೈನರಾಗ್ತೀರ. ಮೊದಲು ದ್ರವ್ಯ ಜೈನರಾಗಬೇಕು. ನಮ್ಮ ಜಗಲಿ ಶುದ್ಧ ಆಯಿತು ಅಂತಂದ್ರೆ, ಜಗಲಿ ಶುದ್ಧೀಕರಣ ಆಯಿತು ಅಂತಂದ್ರೆ ನಾಳಿನ ಹಗಲಿಯೂ ಕೂಡ ಶುದ್ಧೀಕರಣವನ್ನ ಬರುತ್ತದೆ. ಅಪವಿತ್ರ ದಿನಗಳು, ದಿವಸ ರಾತ್ರಿಗಳು ನಮ್ಮ ಬದುಕಿಗೆ ಎಂದೂ ಬಾರದಂತೆ ಮಾಡಿಕೊಳ್ಳಿ. ಹಗಲಿನಲ್ಲಿಯೂ ಕೂಡ ನಮ್ಮ ಜಗಲಿ ದೇವಶಾಸ್ತ್ರ ಗುರುಗಳ ಸ್ಥಾನವನ್ನ ಪಡೆದದ್ದಾಗಿರಬೇಕು. ರಾತ್ರಿಯಲ್ಲೂ ಆಗಿರ್ಬೇಕು, ಹಗಲಿನಲ್ಲೂ ಆಗಿರ್ಬೇಕು. ಆವಾಗ ಆ ಜಗಲಿ ಪವಿತ್ರ. ಹಗಲಿ ಜಗಲಿ ಪ್ರವಚನ ಮಾಡ್ಲಿಕ್ಕೆ 2 ಶಬ್ದಗಳು ಸಿಕ್ಕರು ಸಾಕು ನಮಗೆ. ಜಗಲಿ ಅನ್ನುವಂತಹ ಶಬ್ದ ನೆನಪಿಗೆ ಬಂತು ಅಂತಂದ್ರೆ ಹಗಲಿ ಅನ್ನುವಂತಹ ಶಬ್ದಕ್ಕೆ ಯಾವ ತರ ಜೋಡಿಸಿ ಹೇಳಬೇಕು, ನಿಮ್ಮ ಕಿವಿಗಳಿಗೆ ಮುಟ್ಟಿಸಬೇಕು ಅನ್ನುವಂಥದ್ದನ್ನ ಮುಟ್ಟಿಸಿಬಿಡ್ತೇವೆ. ಸೂತ್ರ ರೂಪದಲ್ಲಿ ಅದನ್ನ ಹೆಣೆದ್ಬಿಟ್ಟು ನಿಮ್ಮ ಕಿವಿಯಲ್ಲಿ ಮುಟ್ಟುವಂತೆ ಮಾಡ್ತೀವಿ. ಹೇಗಿದೆ ಪ್ರವಚನ ಇವತ್ತೆಂದು? ಕನ್ನಡ ಪ್ರವಚನ ಕೇಳಿ ಹಿಂದಿಯಲ್ಲಿ ಮಾತನಾಡತಕ್ಕಂತ ಶಕ್ತಿಯು ಕೂಡ ಬರ್ತಾ ಇದೆಯಾ ಅಂತಂದ್ರೆ ಆ ಜ್ಞಾನಿ ಯಾವ ಕೆಲಸ ಮಾಡ್ತಾ ಇದ್ದೀವಿ. ಎಂತ ಅದ್ಭುತವಾದ ಶಕ್ತಿ ಇದೆ ಈ ಪ್ರವಚನಗಳಲ್ಲಿ. ಎಷ್ಟೊಂದು ಶಕ್ತಿ ಇದೆ ಅಂತಂದ್ರೆ ಆ ಶಕ್ತಿಯನ್ನ ನಾವು ಶಬ್ದಗಳಿಂದ ಹೇಳಲಿಕ್ಕೆ ಶಕ್ತಿಯಿಲ್ಲ. ಇದಕ್ಕೆ ನಾವು ಉಚ್ಚಾರದಿಂದ ಪ್ರವಚನ ಅಂತ ಹೇಳ್ತೀವಿ. ಆದರೆ ಪ್ರತ್ಯಕ್ಷ ಹೇಳಬೇಕು ಅಂತಂದ್ರೆ ಇದು ಉಪದೇಶ ಮಾತ್ರ ಇದೆ, ಇದು ಪ್ರವಚನ ಅಲ್ಲ. ಪ್ರವಚನ ಕೇವಲ ಜ್ಞಾನದಿಂದ ಬಂದಿರಬೇಕು, ಅದು ಪ್ರವಚನ. ಉಪದೇಶ ಕೇವಲ ಜ್ಞಾನದಿಂದ ಹೊರಪಟ್ಟಿರ್ತಕ್ಕಂತಹ ಯಾವ ರಹಸ್ಯಗಳಿವೆ, ಸಿದ್ಧಾಂತಗಳಿವೆ, ತತ್ವಗಳಿವೆ, ಅವುಗಳನ್ನು ವಿಸ್ತರಿಸುವಂತಹ ಕಾರ್ಯವನ್ನ ಉಪದೇಶ ಮಾಡ್ತದೆ. ಇದು ಉಪದೇಶ, ಅದು ಪ್ರವಚನ. ಉಪದೇಶ ಕೇಳ್ತಾ 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 ಸಮೋಷಣದಲ್ಲಿ ಎಂತೆಂಥ ಚಮತ್ಕಾರಗಳು ಪ್ರಕಟ ಆಗ್ತವೆ ಅಂತಂದ್ರೆ, ಕನ್ನಡ ತಿಳಿಯುವುದಿಲ್ಲ ಅನ್ನುವಂಥವರು ಕೂಡ ಹಿಂದಿಯನ್ನು ತಿಳ್ಕೊಂಡು ಬಿಟ್ಟಿರ್ತಾರೆ. ಹಿಂದಿ ತಿಳಿಯುವುದಿಲ್ಲ ಅನ್ನುವಂಥವರು ಕನ್ನಡವನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಪಡೆದಿರ್ತಾರೆ.
ಇದು ಕೇವಲ ಜ್ಞಾನ ಆದ ನಂತರ ಕೇವಲ ಜ್ಞಾನದ ಅತಿಶಯ ಇದೆ ಸಮೋಷಣದಲ್ಲಿ. ಅತಿಶಯ, ಇಂಥ ಅತಿಶಯವನ್ನ ಪ್ರತ್ಯಕ್ಷ ಕಣ್ಣಿನಿಂದ ನೋಡಬೇಕು ಅಂತಂದ್ರೆ 24 ಜನ ತೀರ್ಥಂಕರು ಮುಕ್ತಿ ಹೋದ್ರು, ಇನ್ನೇನು ಕಣ್ಣಿನಿಂದ ನೋಡ್ಲಿಕ್ಕೆ ಈ ಜನ್ಮದಲ್ಲಂತೂ ಶಕ್ತಿ ಇಲ್ಲ. ಆದ್ರೆ 1 ನಿಮಿಷದ ನಂತರವೇ ನಾವು ನೋಡಬಹುದಾಗಿದೆ. 1 ನಿಮಿಷದ ನಂತರ, ಅಂತರ್ ಮುಹೂರ್ತದ ನಂತರ ನೋಡಬಹುದು. ಸಮೋಷಣವನ್ನೇ ನೋಡು. ಯಾವ ತರ ಅಂತ ಕೇಳಿ ಯಾವ ತರ ಅದು ಪ್ರವಚನವನ್ನು ಕೇಳ್ತಾ ಇದ್ದೀರಿ. ಒಂದು ವೇಳೆ ಕೇಳ್ತಾ ಇಲ್ಲಿ ಮರಣ ಆಯಿತು ಅಂತಂದ್ರೆ, ಪ್ರವಚನ ಕೇಳುವಾಗ ನಿಮ್ಮ ಪ್ರಾಣ ಹೊರಟೋಯ್ತು ಅಂತಂದ್ರೆ ದೇವಗತಿಗೆ ಹೋಗ್ತಿರೋ ಅಥವಾ ದೇವಗತಿಗೆ ಹೋಗ್ತಿರಲ್ಲ. ಅಲ್ಲಿ ಜನ್ಮ ಆಗ್ಬೇಕು ಅಂತಂದ್ರೆ ಎಷ್ಟು ಕಾಲ ಹಿಡಿತದೆ? ಅಂತರ್ಮುಹೂರ್ತ. ಶರೀರಲ್ಲೂ ಕೂಡ ಯುವಾವಸ್ಥೆಗೆ ಬರಬೇಕು ಅಂತಂದ್ರೆ ಎಷ್ಟು ಕಾಲ ಹಿಡಿತದೆ? ಅಂತರ್ಮುಹೂರ್ತ. ಅಂತರ್ಮುಹೂರ್ತ ಆದ ನಂತರ ಅಲ್ಲಿ ದೇವ ತನ್ನ ಜ್ಞಾನದಿಂದ ನೋಡ್ತಾನೆ, ನಾನು ಎಲ್ಲಿಂದ ಬಂದೆ ಅಂತ. ಹೀಗೆ ದೇವಗತಿಯಲ್ಲಿ ಹುಟ್ಟಿರ್ತಕ್ಕಂತಹ, ಸ್ವರ್ಗದಲ್ಲಿ ಹುಟ್ಟಿರ್ತಕ್ಕಂತಹ ವೈಮಾನಿಕ ದೇವನಾಗಿ ಜನ್ಮ ತಾಳಿರ್ತಕ್ಕಂತಹ ಆ ದೇವ ತಾನು ಎಲ್ಲಿಂದ ಬಂದೆ ಅಂತ ವಿಚಾರ ಮಾಡ್ತಾನೆ. ಆವಾಗ ಜ್ಞಾನ ಉಂಟಾಗ್ತದೆ. ಜ್ಞಾನ ಆಗಿರ್ತದೆ. ಆ ಜ್ಞಾನದ ಮೂಲಕ ನಾನು ತೇರದಾಳದಿಂದ ಬಂದೆ ಅಂತ ಅನ್ಕೊಳ್ತಾನೆ. ಅಯ್ಯೋ, ಹಾಸನದಿಂದ ನಾನು ತಿರ್ಗಾಕ್ ಹೋಗಿದ್ದೆ, ಅಲ್ಲೇ ನನಗೆ ಮರಣ ಬಂತು. ಮರಣ ಬಂದಾಗ ನಾನು ಈ ಸ್ವರ್ಗದಲ್ಲಿ ಹುಟ್ಟತಕ್ಕಂತ ಸೌಭಾಗ್ಯವನ್ನು ಹೊಂದಿದ್ದೇನೆ. ಅಲ್ಲಿ ಮುನಿಗಳು ಪ್ರವಚನ ಹೇಳ್ತಾ ಇದ್ರು, ಅಂತರ್ಮುಹೂರ್ತದಲ್ಲಿಯೇ ನಾವು ಪ್ರತ್ಯಕ್ಷ ಸಮಸ್ಯೆಗಳನ್ನ ಕಾಣಬಹುದು ಅಂತ ಹೇಳ್ತಾ ಇದ್ರು. ಅದೇ ಕಾಲದಲ್ಲಿ ನಾನು ಮರಣವನ್ನು ಹೊಂದಿದೆ, ಸ್ವರ್ಗವನ್ನ ಸೇರಿದೆ. ಅಂತರ್ಮುಹೂರ್ತ ನಂತರ ಯುವಾವಸ್ಥೆಯನ್ನೇ ಪಡೆದುಕೊಂಡು ಸಮೋಷರಣಕ್ಕೆ ಬಂದೆ. ಅಯ್ಯೋ, ಆ ಸಮೋಷರಣ ಇದೆ ನಮ್ಮ ಮುಂದೆ, ಏನು ಕಾಣ್ತಾ ಇದೆ ಇದೇ ಸಮೋಷರಣ ನಮ್ಮ ಮುಂದೆ ಇದೆ ಅಂತ ಹೇಳಿ ಸಮೋಷರಣದ ದರ್ಶನ ಅಂತರ್ಮುಹೂರ್ತದ ನಂತರವೂ ಕೂಡ ಆಗ್ಲಿಕ್ಕೆ ಶಕ್ಯತೆ ಇದೆ. ಆದ್ರೆ ಏನ್ ಮಾಡ್ಬೇಕು? ಅದಕ್ಕಾಗಿ ನಾವು ಸಾಯಬೇಕು. ಸಾಯದೇ ಸಮೋಷರಣ ಇಲ್ಲ, ಸಾಯದೇ ಸ್ವರ್ಗವಿಲ್ಲ ಅಂತ ಹೇಳಿದಾರಲ್ಲ. मरे बिना स्वर्ग नहीं, मरे बिना समोषण नहीं. ಪ್ರತಿಮಾಧಾರಿ ಆಗಿ ಸತ್ತಾಗ ಅದರ ಮಹಿಮೆಯೇ ಬೇರೆ. ಅದರ ಮಹಿಮೆ ಏನು ಅನ್ನೋದನ್ನು ಹೇಳ್ತೀವಿ ಕೇಳಿ. ಇಲ್ಲಿಂದ ಸ್ವರ್ಗ ಹೋಗ್ತೀರಾ, ಸ್ವರ್ಗದಿಂದ ಮನುಷ್ಯ ರೀತಿ ಆದಿಖಂಡ ಕರ್ಮಭೂಮಿಗೆ ಬರ್ತೀರ. ಎಷ್ಟು ಭವಗಳಾಯ್ತು? 1, ಮೇಲಿಂದ 2, 3ನೇ ಭವ. ಆ ಭವದಿಂದ ನೀವು ಮುಕ್ತಿಯನ್ನು ಕೂಡ ಸಾಧಿಸಿಕೊಳ್ಳಬಹುದು. ಶ್ರಾವಕರು 4ನೇ ಗುರುಸ್ಥಾನದವರು, 5ನೇ ಗುರುಸ್ಥಾನದವರು ಅಲ್ಲಿಂದ ಮುಕ್ತಿಯನ್ನು ಕೂಡ ಸಾಧಿಸಿಕೊಳ್ಳಬಹುದು. ಚಾನ್ಸ್ ಇದೆ. ಪ್ರತಿಮಾಧಾರಿ ಆಗ್ಬೇಕು ನಾವು. ಚಾನ್ಸ್ ಇದೆ. ಸಮ್ಯಕ್ ದೃಷ್ಟಿ ಆಗ್ಬೇಕು. ಸಮ್ಯಕ್ ದೃಷ್ಟಿಗಳಿಗೆ ಮತ್ತು ಪ್ರತಿಮಾಧಾರಿಗೆ ಇಬ್ಬರಿಗೂ ಕೂಡ ಕಡಿಮೆಯಿಂದ ಕಡಿಮೆ 3 ಭವ, ಹೆಚ್ಚಿಂದ ಹೆಚ್ಚು 8 ಭವದಲ್ಲಿ ಮುಕ್ತಿಯನ್ನ ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಮ್ಮ ಗುರು ಪರಂಪರೆಯಲ್ಲಿ ಎಲ್ಲ ಗುರುಗಳು ಹೇಳಿದ್ದಾರೆ. ಎಲ್ಲಾ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಎಂಥ ಪ್ರವಚನವನ್ನು ಕೇಳಿ ಯಾರು ಸಮ್ಯಕ್ ದೃಷ್ಟಿ ಆಗ್ತಾರಲ್ಲ, ಅವರಿಗಿಂತ ದೊಡ್ಡ ಭಾಗ್ಯಶಾಲಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾರು ಮಿಥ್ಯಾತ್ವವನ್ನು ಬಿಟ್ಟು ಸಮ್ಯಕ್ತವನ್ನು ಸಾಧಿಸಿಕೊಳ್ತಾರಲ್ಲ, ಅವರೇ 4ನೇ ಗುಣಸ್ಥಾನಕ್ಕೆ ಬರ್ತಾರೆ. 1ನೇ, 2ನೇ, 3ನೇ ಗುಣಸ್ಥಾನದ ರಾಜಸ್ಥಾನದಲ್ಲಿ, ಪಾಕಿಸ್ತಾನದಲ್ಲಿ ಅವರು ಇರಲ್ಲ. ಅವರು 4ನೇ ಗುಣಸ್ಥಾನವೆನಿಸಿಕೊಂಡಿರ್ತಕ್ಕಂತಹ ಆರ್ಯಖಂಡ ಭರತ ಕ್ಷೇತ್ರದಲ್ಲಿ ಜನ್ಮ ತಾಳಿದಂತೆ 4ನೇ ಗುಣಸ್ಥಾನಕ್ಕೆ ನೇರವಾಗಿ ಬರ್ತಾರೆ.
ಅದಕ್ಕಾಗಿ ಈ 4ನೇ ಗುಣಸ್ಥಾನವನ್ನು ಹುಟ್ಟಿಸುವಂಥದ್ದು ನಮ್ಮ ಮನೆಯಲ್ಲಿ ಯಾವುದು ಬಾಹ್ಯದಲ್ಲಿ ನೋಡಿದರೆ ನಮಗೆ ಆಯತನಗಳ ದರ್ಶನವಾಗಬೇಕು, ಅನಾಯತನಗಳ ದರ್ಶನವಾಗಬಾರದು. ಜಗಲಿ ಮೇಲೆ ಇರತಕ್ಕಂಥದ್ದೆಲ್ಲ ಅನಾಯತನ. ಇವತ್ತು ಏನಿರ್ಬೇಕಾಗಿತ್ತು? ಆಯತನ ಇರಬೇಕಾಗಿತ್ತು. ಆಯತನ ಇಲ್ಲಲ್ಲ, ದಾರಿಯನ್ನು ಎಳೆದಿದ್ದೇವೆ. ದಾರಿಯನ್ನು ಎಳೆಯಬೇಕಾಗಿ ಇಂಥ ಪರಿಸ್ಥಿತಿ ನಮಗೆ ಏಕೆ ಆಯಿತು ಅಂತಂದ್ರೆ 500 ವರ್ಷಗಳ ಪ್ರಭಾವ ಗ್ಯಾಪ್ ಆಗಿತ್ತು. ವೈರ್ ಕನೆಕ್ಷನ್ ಸಿಗಲಿಲ್ಲ. ಪೂರ್ವ ಗುರು ಪರಂಪರೆಯ ವೈರ್ ಕನೆಕ್ಷನ್ ಸಿಗಲಿಲ್ಲ. ನಮ್ಮ ಜಗಲಿಯ ಮೇಲೆ ಎಂತೆಂಥ ವೈರ್ಗಳನ್ನು ಹಾಕಿದ್ರು, ಕಟ್ಟಿದ್ರು, ಸ್ವಿಚ್ ಹಾಕಿ ನೋಡ್ತಿದ್ರು. 500 ವರ್ಷಗಳ ತನಕ ಕರೆಂಟ್ ಬರಲಿಲ್ಲ. ನಾವು ಕತ್ತಲೆಯಲ್ಲೇ ಕೂತ್ಕೊಂಡು ಧರ್ಮವನ್ನು ಮಾಡಿದ್ದೇವೆ. ನಮ್ಮ ಬದುಕು 500 ವರ್ಷಗಳವರೆಗೆ ನಮ್ಮ ಒಂದು ಹಿರಿಯರ ಪರಂಪರೆಯಲ್ಲಿ ನಮ್ಮ ವಂಶಜರ ಯಾವ ಬದುಕಿದೆ ಅದೆಲ್ಲವೂ ಕೂಡ ಕತ್ತಲೆಯಲ್ಲಿತ್ತು. ಈಗ ವೈರ್ ಕನೆಕ್ಷನ್ ಕೊಟ್ಟಂತಹ ಮಹಾಮುನಿಗಳು ಶಾಂತಿ ಸಾಗರ್ ಮಹಾರಾಜರು, ಅವರ ಉಪಕಾರ ಇದೆ. ಈಗ ನಮಗೆ ವೈರ್ ಕನೆಕ್ಷನ್ ಅವರಿಂದ ಸಿಕ್ಕು. ಅವರು ತಿಳಿ ಹೇಳಿದ್ರು, ಶಾಸ್ತ್ರದಿಂದ ಕನೆಕ್ಷನ್ ತಗೊಂಡ್ಬಿಟ್ರು. ಡೈರೆಕ್ಟ್ ಆಗಿ ಗುರುಗಳು ಸಿಗದಿದ್ರು ಕೂಡ ಶಾಸ್ತ್ರದಿಂದ ಶಾಸ್ತ್ರಾಧ್ಯಯನ ಮಾಡಿ ವೈರಾಗ್ಯವನ್ನು ತಾಳಿ ಮುನಿ ದೀಕ್ಷೆಯನ್ನು ತಕ್ಕೊಂಡು ಈ ಧರ್ಮವನ್ನ ಉಳಿಸಿದ್ರು, ಬದುಕಿಸಿದ್ರು, ಈ ಪರಂಪರೆಯನ್ನ ಮುಂದುವರಿಯುವಂತೆ ಮಾಡಿದರು. ಇಂತಹ ಮಹಾ ಕಾರ್ಯವನ್ನ ಮಾಡಿರತಕ್ಕಂತಹ ನಮ್ಮ ಗುರುಗಳು ಮತ್ತು ನಾವು ಯಾರು? ಅವರು ಜೈನ ಗುರುಗಳು, ನಾವು ಜೈನ ಶ್ರಾವಕರು. ಯಾರ ಸಂಕೇತದಂತೆ, ಯಾರ ಆದೇಶದಂತೆ ನಡೆಯಬೇಕು? ದಿಗಂಬರ ಗುರುಗಳ ಸಂಕೇತ ಆದೇಶದಂತೆ ನಾವು ನಡೆದರೆ ನಾವೆಲ್ಲರೂ ಧನ್ಯರು, 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 ಧನ್ಯರು. ಧನ್ಯ ಆಗ್ತೀರ? ಆಗಲಿ. ಪಾಕಿಸ್ತಾನದಿಂದ ಗುಣಸ್ಥಾನಕ್ಕೆ ಬರಬೇಕು. ರಾಜಸ್ಥಾನದಿಂದ ಗುಣಸ್ಥಾನಕ್ಕೆ ಬರಬೇಕು. ಅರ್ಬಸ್ಥಾನದಿಂದ ಗುಣಸ್ಥಾನಕ್ಕೆ ಬರಬೇಕು. ಅಫ್ಘಾನಿಸ್ತಾನದಿಂದ 4ನೆಯ ಕನಿಷ್ಠ ಪಕ್ಷ 4ನೆಯ ಗುಣಸ್ಥಾನಕ್ಕೆ ಬರಲೇಬೇಕು. ಹೀಗೆ ಬರಬೇಕು ಅಂತಂದ್ರೆ 24 ಸ್ಥಾನ ಓದಲೇಬೇಕು, ತಿಳ್ಕೊಳ್ಳೇಬೇಕು. 24 ಸ್ಥಾನ ತಿಳ್ಕೊಂಡ್ರಿ ಅಂತಂದ್ರೆ ನೀವು ಎಂದೂ ನಿಮ್ಮ ಬದುಕಿನಲ್ಲಿ ಪೊಲೀಸ್ ಸ್ಥಾನಕ್ಕೆ ಹೋಗುವುದಿಲ್ಲ. ಯಾಕೆ? ನಾವು 24 ಸ್ಥಾನ ಓದ್ತಾ ಇದ್ದೀವಿ. ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ಬೇಕಾಗುವಂತ ಆತ್ಮ ಸಿದ್ಧಾಂತಗಳನ್ನ, ತತ್ವಗಳನ್ನ ತಿಳಿದುಕೊಳ್ತಾ ಇದ್ದೀವಿ, ತಿಳ್ಕೊಂಡು ನಡೀತಾ ಇದ್ದೇವೆ ಅಂದಮೇಲೆ ನಾವು 24 ಸ್ಥಾನದಿಂದ ಉಪಕಾರ. 24 ಸ್ಥಾನ ಓದಿ ಜ್ಞಾನವನ್ನ ಪಡೆದುಕೊಂಡವರು ಪೊಲೀಸ್ ಠಾಣೆಗೆ ಎಂದಾದ್ರೂ ಹೋಗ್ಲಿಕ್ಕೆ ಶಕ್ಯವೇ ಇಲ್ಲ. ಶಕ್ಯವಿಲ್ಲ. ಧನ್ಯರು. ಸಮಯ 10 ನಿಮಿಷ. ಪ್ರವಚನ ಭಕ್ತಿ. ಪ್ರವಚನದಲ್ಲಿ ಭಕ್ತಿಯನ್ನು ಇಡದೆ ತೀರ್ಥಂಕರ ಪ್ರಕೃತಿಯ ಬಂಧ ಅಸಾಧ್ಯ. ಯಾರಿಗೆ ದರ್ಶನ ವಿಶುದ್ಧಿಯನ್ನ ಆಶ್ರಯಿಸಿ ಅದನ್ನು ಬಿಡದೆ ಉಳಿದ 15 ಭಾವನೆಗಳಲ್ಲಿ ಯಾವುದಾದ್ರೂ ಒಂದು ಭಾವನೆಯ ಮೂಲಕ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಡಬಹುದು. ಎಲ್ಲಾ ಭಾವನೆಗಳು ಬೇಕಂತಲ್ಲ. ಯಾಕೆಂದ್ರೆ ಕೆಲವೊಬ್ಬರಲ್ಲಿ ಒಂದೊಂದು ವೈಶಿಷ್ಟ್ಯ ಇರ್ತದೆ. ಎಲ್ಲರ ಬದುಕಿನಲ್ಲಿ ಒಂದೊಂದು ವೈಶಿಷ್ಟ್ಯ. ತಿನ್ನುವುದರಲ್ಲಿ ಅನ್ನಿ ಅಥವಾ ಧಾರ್ಮಿಕ ಅನುಷ್ಠಾನಗಳಲ್ಲಿ ಅನ್ನಿ ಎಲ್ಲರಿಗೂ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದೊಂದು ರುಚಿ ಇರ್ತದೆ.
ಆ ರುಚಿಯ ಪ್ರಕಾರ ಆ ಧರ್ಮ ಕಾರ್ಯಗಳಲ್ಲಿ ಆ ಕಾರ್ಯವನ್ನು ಹೆಚ್ಚಾಗಿ ಮಾಡ್ತಿರ್ತಾರೆ. ಕೆಲವೊಬ್ಬರಿಗೆ ಸ್ವಾಧ್ಯಾಯ ಅದರಲ್ಲಿ ಹೆಚ್ಚು ರುಚಿ ಆಸಕ್ತಿ, ಕೆಲವೊಬ್ಬರಿಗೆ ಪ್ರವಚನ ಕೇಳೋದು ಅಂತಂದ್ರೆ ಆಸಕ್ತಿ, ಕೆಲವೊಬ್ಬರಿಗೆ ಪೂಜನೆ ಮಾಡೋದು ಆಸಕ್ತಿ, ಕೆಲವೊಬ್ಬರಿಗೆ ಅಭಿಷೇಕ ಮಾಡೋದು ಆಸಕ್ತಿ, ಕೆಲವೊಬ್ಬರಿಗೆ ಚೌಕ ಮಾಡೋದು, ಆಹಾರ ದಾನ ಮಾಡೋದು ಆಸಕ್ತಿ, ಕೆಲವೊಬ್ಬರಿಗೆ ಸಾಯಂಕಾಲ ಬಂದು ಸಮೋಷಣ ಬಂದು ಕುಂತ್ಕೊಂಡು ಭಕ್ತಿ ಮಾಡೋದು, ಅದರೊಳಗೆ ರುಚಿ. ಎಂಥ ನಾನಾ ಪ್ರಕಾರದ ರುಚಿ ಇದೆಯಲ್ಲ, ಈ ನಾನಾ ಪ್ರಕಾರದ ರುಚಿ ಯಾವ ತರ ಇರುತ್ತದೆ ಅಂತಂದ್ರೆ, ಷೋಡಶ ಕಾರಣ 16 ಭಾವನೆಗಳಂತಿರುತ್ತದೆ. 16 ಭಾವನೆಗಳಂತಿರ್ತದೆ ಈ ರುಚಿ. ಅದರಲ್ಲಿ ಯಾರಿಗೆ ಯಾವುದರಲ್ಲಿ ರುಚಿ ಇದೆಯೋ ಅದನ್ನೇ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಿಕ್ಕೆ ಮಾಧ್ಯಮವನ್ನಾಗಿ ಮಾಡಿಕೊಂಡು ತೀರ್ಥಂಕರ ಪ್ರಕೃತಿಯಂತಹ ಮಹಾಪುಣ್ಯ ಪ್ರಕೃತಿಯನ್ನು ಕಟ್ಟಿಕೊಳ್ಳುವುದರಲ್ಲಿ ನಾವು ಸಫಲರಾಗಬಹುದು. ಇಟ್ಕೊಳ್ಳಿ, ಆಸಕ್ತಿ ಇಟ್ಕೊಳ್ಳಿ. ಯಾವುದರಲ್ಲಿ ಆಸಕ್ತಿ ಜಾಸ್ತಿಯೋ ಅದೇ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಕಾರಣವಾಗ್ತದೆ. ಪ್ರವಚನವನ್ನು ಕೇಳಬೇಕು, ತತ್ವಜ್ಞಾನವನ್ನು ತಿಳಿಬೇಕು ಅನ್ನುವಂಥದ್ದೇ ನಮ್ಮ ಪ್ರವಚನ ಭಕ್ತಿ. ಪ್ರವಚನದಲ್ಲಿ ಭಕ್ತಿಯೇ ಪ್ರವಚನ ಭಕ್ತಿ. ಉಪದೇಶದಲ್ಲಿಯೇ ಭಕ್ತಿ ಅಂತ ಹೇಳಿಲ್ಲ. ಇವತ್ತಿನ ಪ್ರವಚನ ಭಕ್ತಿ ಭಾವನೆ ಅನ್ನುವಂಥದ್ದು, ಈ ಭಾವನೆ ದಕ್ಷಿಣ ಭಾರತಕ್ಕೆ ಕೇಳಿ, ಇಂದಿನ ಭಾವನೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಅವಶ್ಯಕ ಅನ್ನುವಂತಹ ಭಾವನೆ. ದಕ್ಷಿಣ ಭಾರತ ಅಂತಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಇದೆಲ್ಲ ಸೇರಿಕೊಂಡಿದ್ದಲ್ಲ. ಇಲ್ಲಿ ತೀರ್ಥಂಕರ ವಾಣಿ ಅನ್ನತಕ್ಕಂಥದ್ದು ಗೊತ್ತಿಲ್ಲ, ಪ್ರವಚನ ಗೊತ್ತಿಲ್ಲ, ಉಪದೇಶ ಗೊತ್ತಿಲ್ಲ, ಶಾಸ್ತ್ರ ಸ್ವಾಧ್ಯಾಯ ಇಲ್ಲ, ಏನಿಲ್ಲ. ಮಿಥ್ಯಾತ್ವದ ಅಂಧಕಾರದಲ್ಲಿ ಜೀವಿಸುವಂತಹ ಅಂಧಕಾರಮಯವಾದ ಜೀವನದಿಂದ ನಾವು ಹೊರಬರಲಿಕ್ಕೆ ಉಪದೇಶ ಕೇಳುವುದು, ತತ್ವಾಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಇದು ಅತಿ ಮುಖ್ಯವೋ, ಅಥವಾ ಭಗವಂತರ ಆರತಿ, ಪೂಜನ, ಅಭಿಷೇಕ ಇದೆಲ್ಲ ಮುಖ್ಯ? ತತ್ವಜ್ಞಾನ ಆಗದೇ ಸಮ್ಯಕ್ ದೃಷ್ಟಿ ಆಗುವುದು ಸಾಧ್ಯವೇ ಇಲ್ಲ. ಅದಕ್ಕಾಗಿ ದಕ್ಷಿಣ ವಾಸಿಗಳಾಗಿರ್ತಕ್ಕಂತಹ ನಾವು ಉತ್ತರ ವಾಸಿಗಳಾಗಿರ್ತಕ್ಕಂತಹ ಆ ಶ್ರಾವಕ ಶ್ರಾವಕಿಯರ ಜ್ಞಾನ ಪರಂಪರೆಯನ್ನ ಇಲ್ಲಿ ನಾವು ಬೆಳೆಸಿಕೊಂಡು ನಾವು ಕೂಡ ನಿಜವಾದ ದಿಗಂಬರ ಜೈನರಾಗಬೇಕು ಅಂತಂದ್ರೆ ಪ್ರವಚನ ಭಕ್ತಿ ಭಾವನೆಯಿಂದ ನಾವು ಪ್ರಭಾವಿತರಾಗಬೇಕು, ಪ್ರವಚನದಿಂದ ಪ್ರಭಾವಿತರಾಗಬೇಕು, ಉಪದೇಶದಿಂದ ಪ್ರಭಾವಿತರಾಗಬೇಕು, ತತ್ವಜ್ಞಾನವನ್ನು ಬೆಳೆಸಿಕೊಂಡು ಆ ತತ್ವಜ್ಞಾನ ಸಿದ್ಧಾಂತಗಳಿಂದ ನಮ್ಮ ಆತ್ಮನನ್ನ ಪ್ರಭಾವಿತಗೊಳಿಸಿಕೊಂಡು ಆತ್ಮನನ್ನ
ಆ ಕೆಳಗಿನ ಗುಣಸ್ಥಾನಗಳಿಂದ ಮೇಲಿನ ಗುಣಸ್ಥಾನಕ್ಕೆ ಬರುವಂತೆ ಮಾಡಿಕೊಳ್ಳಬೇಕು. ಈ ತರ ಮಾಡಿಕೊಂಡು ಮಾಡಿಕೊಂಡ ಅಂತರ ಮುಹೂರ್ತದಲ್ಲಿಯೇ ಭಗವಂತನನ್ನ ಪ್ರತ್ಯಕ್ಷ ಹೋಗಿ ನೀವು ದರ್ಶನ ಮಾಡಬಹುದು ಅಂತ ಶಕ್ತಿ ಇದೆ. ಇವತ್ತೇ ಮಾಡಬಹುದು, ಸಮೋಸಣದಲ್ಲಿ ಹೋಗ್ಬೋದು, ವಿಧಿ ಕ್ಷೇತ್ರದಲ್ಲಿ ಜನ್ಮ ತಾಳಬಹುದು, ದೇವನಾಗಿ ಅವರ ಉಪದೇಶವನ್ನ ಪ್ರತ್ಯಕ್ಷ ಕೇಳಬಹುದು, ಪ್ರವಚನವನ್ನ ಅವರ ಪ್ರವಚನವನ್ನ ಪ್ರತ್ಯಕ್ಷ ಕೇಳಬಹುದು, ಅವರ ದಿವ್ಯ ಧ್ವನಿಯನ್ನ ಅವರು ಭಾಷಾತ್ಮಕವಾಗಿ ಮಾತನಾಡುವುದಂತೆ. ಭಗವಂತರು ಯಾವ ತರ ಮಾತನಾಡ್ತಾರೆ? ಮಾತನಾಡುವುದೇ ಇಲ್ಲ. ಆದ್ರೆ ನೀವು ಮಾಡಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಯಾವ ತರದಲ್ಲಿ ಕೊಡ್ತಾರೆ ಅಂತಂದ್ರೆ ಅದು ಅಣಕ್ಷರಿ ದಿವ್ಯ ಧ್ವನಿ. ಅಣಕ್ಷರಿ, ಅಣಕ್ಷರಿ ಅಂತಂದ್ರೆ ಕೇವಲ ಅದು ಶಬ್ದಗಳಿಂದ ಕೂಡಿಕೊಂಡಿಲ್ಲ, ಅಣಕ್ಷರಿಯಾಗಿದೆ ಮತ್ತು ಧ್ವನಿ ಮಾತ್ರ ಇದೆ ಅನ್ನುವಂತ ಪ್ರವಚನ ಅದು. ಯಾವ ತರ ಇರ್ತದೆ ಹೇಳ್ಕೊಡೋಣ. ಅಂತರ್ಮೂಲದವರೆಗೆ ಆಯ್ತು, ಪ್ರವಚನ ಆಯ್ತು. ಈಗ ಇದನ್ನು ವಿಶ್ಲೇಷಿಸಿ ಹೇಳುವವರು ಅಲ್ಲಿ ನಮ್ಮ ನಿಜವಾದ ಗಣಪತಿ ಗಣೇಶ ಅಂತ ಸರ್ವಶ್ರೇಷ್ಠ ಎಲ್ಲಾ ಮುನಿಗಳಲ್ಲಿ ಪ್ರಧಾನ ಮುನಿಗಳಾಗಿರ್ತಕ್ಕಂತಹ ಗಣಪತಿ ಗಣೇಶ, ಗಣಧರ ಪರಮೇಶ್ವರಿ, ಗಣಧರ ಗಣವನ್ನು ಧರಿಸುವುದು, ಗಣದ ಪತಿ, ಗಣದ ಈಶ ಗಣೇಶ. ಯಾರು? ನಮ್ಮ ಮೂಲ ಗುರುಗಳು. ನಮ್ಮ ಮೂಲ ಗುರುಗಳು ಅವರೇ ಗಣೇಶ, ಅವರೇ ಗಣಪತಿ, ಅವರೇ ಮೂಲ ಸ್ಥಾನ ನಮಗೆ. ಅವರು ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅನಕ್ಷರಿ ದಿವ್ಯಧ್ವನಿ ತಿಳಿದು ಬರಲಿಲ್ಲಲ್ಲ ಜನಗಳಿಗೆ, ಅದೆಷ್ಟು ತಿಳಿಯಿತು. ತಿಳಿಸುವಂತಹ ಕಾರ್ಯವನ್ನು ಯಾರು ಮಾಡ್ತಾರೆ? ದೇವತೆಗಳು. ಅವರ ಅನಕ್ಷರಿ ದಿವ್ಯಧ್ವನಿಯನ್ನ ನಿಮ್ಮ ಭಾಷೆಗಳಲ್ಲಿ ಎಷ್ಟು ತಿಳಿದುಕೊಳ್ಳಿಕ್ಕೆ ಶಕ್ತಿಯು ತಿಳ್ಕೋತೀರಾ, ನಿಮ್ಮ ಭಾಷೆಗಳಲ್ಲಿ, ಕನ್ನಡದಲ್ಲೋ, ಮರಾಠಿಯಲ್ಲೋ, ಹಿಂದಿಯಲ್ಲೋ, ಸಂಸ್ಕೃತದಲ್ಲೋ, ಪ್ರಾಕೃತದಲ್ಲೋ, ಇಂಗ್ಲಿಷ್ನಲ್ಲೋ, ಜಗತ್ತಿನ ಎಷ್ಟು ಭಾಷೆಗಳಿವೆ ಆ ಎಲ್ಲಾ ಭಾಷೆಗಳಲ್ಲಿ ಅವರವರ ಕಿವಿಗೆ ತಿಳಿದು ಬರುವಂತೆ ಮುಟ್ಟಿಸುವಂತಹ ಕಾರ್ಯವನ್ನು ಮಾಡ್ತಾರೆ ದೇವತೆಗಳು. ಅದು ಅನಕ್ಷರಿ ಇರ್ತದೆ. ಆದ್ರೆ ಅನಕ್ಷರಿ ಭಾಷೆಯನ್ನ ನಿಮ್ಮ ಭಾಷೆಯಲ್ಲಿ ಅವರು ಏನ್ ಹೇಳಿದ್ರು ಅನ್ನುವಂಥದ್ದನ್ನ ತಿಳಿಯುವಂತೆ ಮಾಡ್ತಾರೆ ದೇವತೆಗಳು. ಆದರೆ ಇದನ್ನೆಲ್ಲ ಕೇಳಿ ಸ್ವಲ್ಪ ಆದ್ರೂ ತಿಳ್ಕೊಂಡು ಅದರೊಳಗೆ ಮತ್ತೇನಾದ್ರೂ ಪ್ರಶ್ನೆಗಳು ಉತ್ಪನ್ನ ಆಗ್ತವೆ ಅಂತಂದ್ರೆ ಆ ಪ್ರಶ್ನೆಗಳಿಗೆ ಇನ್ನೆಷ್ಟು ವಿಸ್ತಾರವಾಗಿ ತಿಳಿಸುವಂತಹ ಕಾರ್ಯವನ್ನು ಮಾಡ್ತಾರೆ ನಮ್ಮ ಗಣೇಶ. ಆ ಗಣೇಶರಿಗೆ ನಮಸ್ತು, ಆ ಗಣೇಶರಿಗೆ ನಮಸ್ತು, ಆ ಗಣಪತಿಯವರಿಗೆ ನಮಸ್ತು ಮತ್ತು ಆ ಗಣಧರ ಪರಮೇಶ್ವರಿಗಳಿಗೆ ನಮಸ್ತು. ತಲೆಬಾಗಿ ನಮಸ್ಕರಿಸ್ತೀವಿ. प्रवचन इसके साथ जिम्मेदारी। प्रभु देव तुम्हारे पवित्र मुख से निश्चित जो शीतलवाणी, जग जन मन के मन को धोती, अतः कहा की जिनवाणी। जयवंतो माँ जग में तब तक जब तक सूरज चांद रहे,